ರಶ್ಮಿ ನೋಡಿ. ಹೋಗಿದ್ಯಾ ಲೈವ್ ಹೋಗಿದ್ಯಾ? ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಮ್ಮ ಹಾಡು ನಿಮ್ಮ ಹೃದಯ ನಡುವೆ ಸ್ನೇಹ ಕಿರಣ, ನಮ್ಮ ಶ್ರುತಿಗೆ ನಿಮ್ಮ ತಾಳ ಮನದ ಆಳ ಮಂಥನ. ಕಲಾ ರಸಿಕ ಸಾಗರಕ್ಕೆ ಕಲಾ ಚಾವಡಿಯ ಕೋಟಿ ನಮನ. ನಿರೂಪಕಿಯಲ್ಲದ ನಾನು ಚಂದ್ರಿಕಾ ಬದ್ರಿನಾಥ್ ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಹೊತ್ತಿದ್ದೇನೆ. ಅದರಲ್ಲಿ ಏನೇ ಲೋಪದೋಷಗಳು ಕಂಡು ಬಂದರೂ ಅನ್ಯಥಾ ಭಾವಿಸದೆ ಕ್ಷಮಿಸಿ ಅಂತ ಕೇಳ್ತಾ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಈ ಪ್ರಾರ್ಥನೆ ಒಂದು ಶ್ಲೋಕದ ರೂಪದಲ್ಲಿದೆ. ಇದಕ್ಕೆ ರಾಗ ಸಂಯೋಜನೆ ಮಾಡಿದರು ನನ್ನ ಗುರುಗಳಾದ ದಿವಂಗತ ಜಿ.ವಿ. ಅತ್ರಿ ಅವರು. ಈ ರಾಗ ಸಂಯೋಜನೆ ಮಾಡಿದಾಗ ಮೊದಲನೇ ಸ್ಟೇಜ್ ಪ್ರೋಗ್ರಾಮಲ್ಲಿ ನನ್ನ ಕೈಲಿ ಹಾಡಿಸಿದ್ರು ಇದನ್ನು. ಅದನ್ನ ಇವತ್ತಿಲ್ಲಿ ಹಾಡ್ತಾ ಇದ್ದೀನಿ. ಏಕದಂತಂ ಮಹಾಕಾಯಂ ತಪ್ತಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ ವಂದೇಹಂ ಗಣನಾಯಕಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಲಕ್ಷ್ಮೀಂ ಕ್ಷೀರಸಮುದ್ರರಾಜ ತನಯಾಂ ಶ್ರೀರಂಗ ಧಾಮೇಶ್ವರಿ ದಾಸೀಭೂತ ಸಮಸ್ತದೇವ ವನಿತಾಂ ಲೋಕೈಕದೀಪಾಂಕುರಂ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪಂ ನಮೋಸ್ತುತೇ ಸಂಧ್ಯಾದೀಪಂ ನಮೋಸ್ತುತೇ. ಜುಲೈ 7, 2020 ಕಲಾ ಚಾವಡಿ ಪ್ರಾರಂಭವಾಯಿತು. 12,800 ಸಹೃದಯ ಸದಸ್ಯರನ್ನು ಒಳಗೊಂಡಿರುವ ಕಲಾ ಚಾವಡಿ ಇದೀಗ 3 ವಸಂತಗಳನ್ನು ಪೂರೈಸಿದ್ದಾಳೆ. ಈ ವರ್ಷದ ವಾರ್ಷಿಕೋತ್ಸವವನ್ನು ಸಹೃದಯರೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿತು. ಆಯಾ ಚಾವಡಿಗೆ ಸಂಬಂಧಿಸಿದಂತೆ ಸ್ಪರ್ಧೆಗಳನ್ನು ವಿಶೇಷ ಥೀಮ್ಗಳೊಂದಿಗೆ ಏರ್ಪಡಿಸಲಾಗಿತ್ತು. ಈ ಎಲ್ಲ ವಿಜೇತರಿಗೆ ಇಂದು ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮ ಇದಾಗಿದೆ. ಈ ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾಡಿನ ಹೆಮ್ಮೆಯ ಸಾಧಕಿಯರು ಆಗಮಿಸಿರೋದು ನಮ್ಮ ಸೌಭಾಗ್ಯವೇ ಸರಿ. ಡಾಕ್ಟರ್ ಜಯಲಕ್ಷ್ಮಿ ಅವ್ರು ಬರಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಈಗ ಮತ್ತೆ ಮೆಸೇಜ್ ಮಾಡಿದ್ದಾರೆ, ದಯವಿಟ್ಟು ಕ್ಷಮಿಸಿ ಅಂತ. ನನ್ನ ಗುರು ದಿವಂಗತ ಜಿ.ವಿ. ಅತ್ರಿ ಅವರ ಪ್ರೀತಿಯ ಸಹೋದರಿ, ಗಾಯಕಿ, ನಿರೂಪಕಿ ಡಾಕ್ಟರ್ ಹೇಮಾ ಪ್ರಸಾದ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ದಯಮಾಡಿ ರಮಾ ಮೇಡಮ್, ದೀಪಾ ಜೋಯಿಸ್, ಲಕ್ಷ್ಮಿ, ರಶ್ಮಿ ಇವರನ್ನು ದಯವಿಟ್ಟು ವೇದಿಕೆ ಮೇಲೆ ಕರ್ಕೊಂಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಹೇಮಾ ಪ್ರಸಾದ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಾಕ್ಟರ್ ಜಯಲಕ್ಷ್ಮಿ ಅವರು ಬರಲಿಲ್ಲ.
ಆದರೆ ಅವರಷ್ಟೇ ಪ್ರತಿಭಾವಂತರು ಡಾಕ್ಟರ್ ಮನೋನ್ಮನಿ ಅವರು ಕಾರ್ಯಕ್ರಮ ಕರೆಕ್ಟಾಗಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಅತಿಥಿಗಳ ಸ್ಥಾನವನ್ನು ತುಂಬಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕು. ಒಳ್ಳೆಯ ಗಾಯಕಿ, ಇದು ಅವ್ರಿಗೆ ಗೊತ್ತಿಲ್ಲ. ಕಲಾ ಸಂಭ್ರಮ 23ರ ಬಹುಮಾನ ವಿಜೇತರು ಈ ಕಾರ್ಯಕ್ರಮದ ಮುಖ್ಯ ಬಿಂದು. ನಿಮ್ಮೆಲ್ಲರಿಗೂ ಕಲಾ ಚಾವಡಿಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ಪರ್ಧಿಗಳಷ್ಟೇ ತೀರ್ಪುಗಾರರು ಬಹಳ ಮುಖ್ಯ. ಕಲಾ ಸಂಭ್ರಮ 23ರ ಸ್ಪರ್ಧಿಗಳಿಗೆ ತೀರ್ಪನ್ನಿತ್ತ ನನ್ನ ಆತ್ಮೀಯ ತೀರ್ಪುಗಾರರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಖಹೊತ್ತಿಗೆಯ ಗುಂಪುಗಳ ಸಂಸ್ಥಾಪಕರು ಮತ್ತು ನಿರ್ವಾಹಕರು ನನ್ನ ಕರೆಗೆ ಓಗೊಟ್ಟು ಈ ದಿನ ಆಗಮಿಸಿದ್ದೀರಿ. ನನ್ನ ಎಲ್ಲ ಮುಖ್ಯಸ್ಥರಿಗೆ ದಯವಿಟ್ಟು ಲತಕ್ಕ ಮುಂದೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಭಜನಾ ಗುಂಪಿನ ಮುಖ್ಯಸ್ಥೆ ಆಗಿರೋಂಥ ಶ್ರೀಮತಿ ಲತಾ ಜಗದೀಶ್ ಅವರು ಮುಂದೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಚಂದ್ರಿಕಾ ಕಲಾ ಬಳಗದ ಮುಖ್ಯಸ್ಥೆ ಆಗಿರೋ ಗಾಯಕಿ ಚಂದ್ರಿಕಾ ಗಿರೀಶ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಉಪಸ್ಥಿತಿರುವ ಸರ್ವರಿಗೂ, ನನ್ನ ಪ್ರೀತಿಯ ನಿರ್ವಾಹಕಿಯರಿಗೂ ಮತ್ತು ನೇರ ಪ್ರಸಾರವನ್ನು ವೀಕ್ಷಿಸ್ತಿರೋಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಇವತ್ತು ಕೆಲವರು ಅನಿವಾರ್ಯ ಕಾರ್ಯಗಳಿಂದ ಪ್ರೈಸ್ ತೊಗೊಳಕ್ಕೆ ಬರ್ತಿಲ್ಲ, ಬಹುಮಾನ ಸ್ವೀಕರಿಸೋಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ತುಂಬ ದೂರದಲ್ಲಿದ್ದಾರೆ. ಹಾಗಾಗಿ ಅವರ ಪರವಾಗಿ ಬಂದಿರೋಂಥ ಎಲ್ಲ ಅವರ ಬಂಧು ಬಳಗಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಮುಖ್ಯ ಅತಿಥಿಗಳ ಪರಿಚಯ. ಮೊದಲನೇದಾಗಿ ಡಾಕ್ಟರ್ ಹೇಮಾ ಪ್ರಸಾದ್. MA ಪದವೀಧರೆಯಾದ ಹೇಮಾ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮತಿ ವನಜಾಕ್ಷಮ್ಮ ಅವರಿಂದಲೂ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಪಂಡಿತ್ ಶೇಷಾದ್ರಿ ಗವಾಯಿ ಅವರಿಂದಲೂ ಕಲಿತಿದ್ದಾರೆ. ಪ್ರಸ್ತುತ ನನ್ನ ಗುರು GV ಅತ್ರಿ ಅವರು ಸ್ಥಾಪಿಸಿದ ಸಂಗೀತ ಗಂಗಾ ಶಾಲೆಯ ಅಧ್ಯಕ್ಷೆಯಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಸಂಗೀತ ತರಬೇತಿ ನೀಡ್ತಾ ಇದ್ದಾರೆ. ನಾಡಿನಾದ್ಯಂತ ಉಚಿತ ಸಂಗೀತ ತರಬೇತಿಯನ್ನು ನೀಡಿದ್ದಾರೆ. ಹೊಸ ಪ್ರತಿಭೆಗಳಿಗೆ ವೇದಿಕೆ ಕೊಡುವುದಲ್ಲದೆ ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಸುಗಮ ಸಂಗೀತ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡುವುದರ ಮೂಲಕ ಅವರ ಬಾಳಿಗೆ ಬೆಳಕಾಗಿದ್ದಾರೆ ನನ್ನ ಹೇಮಕ್ಕ. ನಾಡಿನಾದ್ಯಂತ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ನೀಡುವುದಲ್ಲದೆ ರಾಜ್ಯ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ತೆರೆಮರೆಯಲ್ಲಿ ಕೆಲಸ ಮಾಡ್ತಿರೋ ಮಹಿಳೆಯರನ್ನು ಯಾರು ಗುರುತಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಹೇಮಾ ಅವರು ಅಂತಹ ಪ್ರತಿಭೆಯನ್ನು ಗುರುತಿಸಿ ಪ್ರತಿ ವರ್ಷವೂ ಮಹಿಳಾ ದಿನಾಚರಣೆಯನ್ನು ಮಾಡಿ ಅಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದೇಶದಾದ್ಯಂತ ಸುಗಮ ಸಂಗೀತ ಕಾರ್ಯಕ್ರಮ ಕೊಟ್ಟಿರುವ ಇವರು 2016ರಲ್ಲಿ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಮತ್ತು 2017ರಲ್ಲಿ ನಾವಿಕಾ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಗಾಯಕಿ, ನಿರೂಪಕಿಯಾಗಿ ಸಾಧನೆ ಇವರದಾದರೆ ಸಂಗೀತ ಸಂಯೋಜಕೆಯಾಗಿ ಕಾರ್ಯನಿರ್ವಹಿಸಿ 12 ಧ್ವನಿ ಸುರುಳಿಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ಕಿರುತೆರೆಯ ಪ್ರಖ್ಯಾತ ಧಾರಾವಾಹಿಗಳಾದ ಮುಕ್ತ, ಮಳೆಬಿಲ್ಲು, ಮಿಂಚು, ಅಂತರ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಯಾಗಿ ಸಹ ಅಭಿನಯಿಸಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ಹೇಮಾ ಅವರಿಗೆ ಸಂದ ಸನ್ಮಾನ, ಗೌರವ ಮತ್ತು ಪ್ರಶಸ್ತಿ ಅನೇಕ. ಅದರಲ್ಲಿ ಮಯೂರ ಪ್ರಶಸ್ತಿ, ಕನ್ನಡ ಕುವರಿ, ಸ್ವರ ಸುರಭಿ, ಕುವೆಂಪು, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಮುಂತಾದವು. ಪ್ರಮುಖವಾಗಿ ಕೊಲಂಬೋ ವಿಶ್ವವಿದ್ಯಾಲಯದ ವತಿಯಿಂದ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ದೊರಕಿದೆ. ಇದೆಲ್ಲ ಇವರು ಮಾಡಿದ ಸಾಧನೆಗೆ ಸಿಕ್ಕ ಪ್ರಶಸ್ತಿ, ಸನ್ಮಾನ. ಆದರೆ
ತಮ್ಮ ಸಂಸ್ಥೆಯ ಮೂಲಕ ಸಂಗೀತ ಕ್ಷೇತ್ರದ ದಿಗ್ಗಜರನ್ನು ಸನ್ಮಾನಿಸಿರುವುದು ಹೆಮ್ಮೆಯ ಸಂಗತಿ. ಕನ್ನಡದ ಹೆಮ್ಮೆಯ ಕವಿಗಳಾದ ಡಾಕ್ಟರ್ GSS, ಡಾಕ್ಟರ್ NS ಭಟ್, ಡಾಕ್ಟರ್ ಚೆನ್ನವೀರ ಕಣವಿ, ಡಾಕ್ಟರ್ ನಿಸಾರ್ ಅಹಮದ್ ಅಲ್ಲದೆ ಸುಗಮ ಸಂಗೀತ ಕ್ಷೇತ್ರದ ಹೆಸರಾಂತ ಗಾಯಕಿಯರಾದ ವಸಂತ ಕನಕಾಪುರ್, ಡಾಕ್ಟರ್ C. ಅಶ್ವಥ್, BK ಸುಮಿತ್ರಾ ಇವರಲ್ಲದೆ ಚಲನಚಿತ್ರದ ಕ್ಷೇತ್ರದ ದಿಗ್ಗಜರಾದ ಡಾಕ್ಟರ್ ಹಂಸಲೇಖ, ಡಾಕ್ಟರ್ SPB, ಡಾಕ್ಟರ್ S. ಜಾನಕಿ, ಡಾಕ್ಟರ್ B. ಸುಶೀಲಾ, ಡಾಕ್ಟರ್ LR ಈಶ್ವರಿ ಇನ್ನು ಮುಂತಾದವ್ರನ್ನ ಗೌರವಿಸಿ ಸನ್ಮಾನಿಸಿದ್ದಾರೆ. ಇಂತಹ ಸಾಧಕಿ ನಮ್ಮ ಚಾವಡಿಯ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನನ್ನ ಭಾಗ್ಯವೇ ಸರಿ. ದಯಮಾಡಿ ಹೇಮಾ ಪ್ರಸಾದ್ ಅವರನ್ನು ಡಾಕ್ಟರ್ ಮನೋನ್ಮಣಿ ಅಮ್ಮ ಅವರು ಮತ್ತು ಲತಾ ಜಗದೀಶ್ ಅವರು, ಚಂದ್ರಿಕಾ ಗಿರೀಶ್ ಹಾಗೆ ನಮ್ಮ ನಿರ್ವಾಹಕಿಯರು ಮೇಲೆ ಬಂದು ಅವ್ರನ್ನ ಒಂದು ಕಿರು ಸನ್ಮಾನನ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದೆಯಾ ಒಂದು ನಿಮಿಷ. ಇನ್ನೊಂದು ನೋಡಿ, ಈ ವಯಸ್ಸಿನಲ್ಲಿ ಅವರ ಸಿಸ್ಟಮ್ಯಾಟಿಕ್ ಸನ್ಮಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ಹಾಗೆ ಸನ್ಮಾನಿತರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಡಾಕ್ಟರ್ ಮನೋನ್ಮಣಿ ಅವರನ್ನು ಹೇಮಕ್ಕ ಅವರು ಸನ್ಮಾನಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನನಗೆ ಡಾಕ್ಟರ್ ಮನೋನ್ಮಣಿ ಅವ್ರ ಬಗ್ಗೆ ಗೊತ್ತಿರೋದು ತುಂಬ ಚೆನ್ನಾಗಿ ಹಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಅನಿರೀಕ್ಷಿತವಾಗಿ ಅವರು ಇವತ್ತು ನಮ್ಮ ಈ ಒಂದು ಸ್ಥಾನನ ತುಂಬಿಸಿದ್ದಾರೆ. ಎಲ್ಲರಿಗೂ ಗೊತ್ತು ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಅವರ ಬ್ಯುಸಿ ಸ್ಕೆಡ್ಯೂಲಲ್ಲೂ ಸಹ ಅವರು ಚಾವಡಿಗೆ ಈ ಒಂದು ಸ್ಪರ್ಧೆಯಲ್ಲಿ ವಾರವಿಡೀ ಅವರು ಭಾಗವಹಿಸಿದ್ದಾರೆ. ಪ್ರೈಸ್ ಬಂದಿರೋದು ಆಮೇಲೆ ಹೇಳೋಣ. ಇವಾಗ ಅವರನ್ನು ಸನ್ಮಾನಿಸಬೇಕು ಅಂತ ಹೇಮಕ್ಕ ಅವರನ್ನೇ ಮಧ್ಯದಲ್ಲಿ ನಮ್ಮ ಸಂಬಂಧಿಕರು ಹೌದು. ಹಾಗಾದ್ರೆ ಅವ್ರ ಬಗ್ಗೆ ಗೊತ್ತಿದೆ, ನೀನೇ ಒಂದಷ್ಟು ಮಾಹಿತಿ. ಇಡೀ ಮೈಸೂರಿನಲ್ಲಿ ಒಂದು ಉತ್ತಮವಾದ ವೈದ್ಯ ಎನ್ನುವ ಖ್ಯಾತಿ ಗಳಿಸಿದ್ದಾರೆ. ಕೇವಲ ವೋಕಲ್ ಅಷ್ಟೇ ಅಲ್ಲ, ಇಡೀ ಅವರ ಮನೆತನ ಸಂಗೀತಕ್ಕೆ ಪ್ರಸಿದ್ಧವಾದ್ದು. ಅದರಲ್ಲಿ ನಮ್ಮ ಅತ್ತಿಗೆನೂ ಕೂಡ ಒಬ್ಬರು, ಅವರ ಅಕ್ಕನ ಮಗಳು ನಮ್ಮ ಅತ್ತಿಗೆ. ಸೊ ಇಡೀ ಮನೆತನ ವೈಲಿನ್ ಆಗಲಿ ವೋಕಲ್ ಇರ್ಬೋದು. ಅಲ್ಲಿ ಮೈಸೂರಿನ ನರಸಿಂಹಾಚಾರ್ ಅವರ ಒಂದು ಗರಡಿನಲ್ಲಿ ಪಳಗಿದಂಥವರು. ಆಮೇಲೆ ಪ್ರತಿಯೊಬ್ಬರು ಪ್ರತಿಭಾನ್ವಿತರು. ಇಡೀ ಮನೆತನ ಉಪನ್ಯಾಸ, ಬೋಧಕ ಮತ್ತು ಶಿಕ್ಷಕ ವೃತ್ತಿನಲ್ಲಿ ಇಡೀ ಕುಟುಂಬ ಇದೆ. ಸೊ ಅನೇಕರಿಗೆ ಸಹಾಯನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಬಲಗೈಯಲ್ಲಿ ಮಾಡಿದ ಎಡಗೈಲಿ ಗೊತ್ತಾಗಬಾರ್ದು ರೀತಿಯಲ್ಲಿ ಮೈಸೂರಿನಲ್ಲಿ ಅನೇಕ ಮಕ್ಕಳಿಗೆ ಓದಿಸಿದ್ದಾರೆ. ಆಮೇಲೆ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ಕೊಂಡು ಬರ್ತಾ ಇದ್ದಾರೆ.
ನಮ್ಮ ಬಂಧು ಅಂತ ಹೇಳುವುದಕ್ಕೆ ನನಗೆ ಭಾಳ ಹೆಮ್ಮೆ. ಇವಾಗ ಅವರನ್ನು ಸನ್ಮಾನಿಸಬೇಕು ಅಂತ ಹೇಮಕ್ಕ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಿರ್ವಾಹಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆಸೀನರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಂಪದ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ಕಲಾಚಾವಡಿಯ ಕಾರ್ಯಕ್ರಮ ಆಗ್ತಾ ಇರೋದಕ್ಕೆ ನಾನು ಮೊದಲನೇದಾಗಿ ಚಂದ್ರಿಕಾ ಬದ್ರಿನಾಥ್ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಚಂದ್ರಿಕಾ ಅವರು ಬಹಳ 40 ವರ್ಷಗಳ ಆತ್ಮೀಯ ಒಂದು ಅವರ ಆಪ್ತ ಚೈಲ್ಡ್ ಫ್ರೆಂಡ್ಸು, ಬಾಲ್ಯದ ಗೆಳತಿಯೂ ಕೂಡ. ಜೊತೆಗೆ ಅವರ ತಾಯಿ ಶಾರದಾಬಾಯಿ ಅವರು ಬಹಳ ಅದ್ಭುತವಾದ ವಿದ್ವಾಂಸರು, ಸಂಗೀತ ವಿದ್ವಾಂಸರು, ನನಗೂ ಕೂಡ ಪಾಠ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ತಾಯಿ ಗಮಕಿ ಶಾರದಮ್ಮ ಅಂತ, ಅವ್ರಿಗೂ ಅವರೆಲ್ಲ ಸಮಕಾಲೀನರು. ಸೊ ಈ ಒಂದು ಅಕೇಶನ್ನಲ್ಲಿ ಒಂದು ಉತ್ತಮವಾದಂಥ ವಾತಾವರಣ, ಅತ್ಯುತ್ತಮವಾದಂಥ ಕಲಾವಿದರು ಮತ್ತು ಕಲಾಚಾವಡಿಯ ಬಂಧು ಬಾಂಧವರೆಲ್ಲ ಸೇರಿರೋದು ಬಹಳ ಅದ್ಭುತವಾದಂಥ ಅವಕಾಶ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಪದ ಸಭಾಂಗಣದ, ಅದು ಸಂಪದ ಅಂದರೆ ಸಂಸ್ಕೃತಿ, ಪರಂಪರೆ, ದರ್ಶನ, ಆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ನಾನು ಮತ್ತೊಮ್ಮೆ ಇಡೀ ಕಲಾಚಾವಡಿಯ ಎಲ್ಲ ಅಡ್ಮಿನ್ಗಳಿಗೆ ಮತ್ತು ಅದರ ಹಿಂದೆ ಇರ್ತಕ್ಕಂಥ ಧೀಶಕ್ತಿಗಳಿಗೆ, ಸ್ತ್ರೀ ಶಕ್ತಿಗಳಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ನಮ್ಮ ಹೇಮಾ ಪ್ರಸಾದ್ ಅವರು ಮತ್ತು ಡಾಕ್ಟರ್ ಮನೋಹರ್ ಮಣಿಯವರು ಬಂದಿರೋದು ಕೂಡ ಅದು ಹೆಮ್ಮೆಯ ವಿಷಯ. ಅದಕ್ಕೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ಈಗ ಕಾರ್ಯಕ್ರಮದ ಮುಖಘಟ್ಟಕ್ಕೆ ತಲುಪಿದ್ದೀವಿ. ಕಲಾ ಸಂಭ್ರಮ 23ರಲ್ಲಿ ಆಯಾ ಚಾವಡಿಗೆ ಸಂಬಂಧಿಸಿದಂತೆ ವಿಶೇಷ ಥೀಮ್ಗಳನ್ನು ಕೊಟ್ಟು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಅದರಲ್ಲಿ ಮೊದಲನೇದಾಗಿ ವಾದ್ಯ ಸಂಭ್ರಮದಲ್ಲಿ ಹಿರಿಯರ ವಿಭಾಗದಲ್ಲಿ 10 ಸದಸ್ಯರು ಮತ್ತು ಕಿರಿಯರ ವಿಭಾಗದಲ್ಲಿ 6 ಜನ ಮಕ್ಕಳು ಭಾಗವಹಿಸಿದರು. ತೀರ್ಪುಗಾರರಾಗಿ ಮ್ಯಾಂಡೋಲಿನ್ ವಾದಕ ಶ್ರೀ ರಂಗನಾಥ್ ಅವರು ತೀರ್ಪನ್ನಿತ್ತಿದ್ರು. ಇವತ್ತು ಅವ್ರು ಬರಬೇಕಿತ್ತು, ಅವ್ರು ಬರೋಕ್ಕಾಗಲಿಲ್ಲ. ಈ ವಾದ್ಯ ಸಂಭ್ರಮದ ವಿಜೇತರಿಗೆ ಬಹುಮಾನ ವಿತರಿಸಬೇಕು ಅಂತ ನಮ್ಮ ಹೇಮಕ್ಕ ಅವ್ರನ್ನ ಕೇಳ್ಕೊಳ್ತಿದ್ದೀನಿ, ಹಾಗೆ ಮನೋಹರ್ ಮಣಿಯಮ್ಮ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ವಾದ್ಯ ಚಾವಡಿಯ ನಿರ್ವಾಹಕಿ ಶ್ರೀಮತಿ ರಮಾ ಪಿ ರಾವ್ ಅವರು ಅತಿಥಿಗಳಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಿರಿಯರ ವಿಭಾಗ. ರಶ್ಮಿ ಭಾರತ ಹಿರಿಯರ ವಿಭಾಗದಲ್ಲಿ ಹಿರಿಯೂರಿನ ಮೊದಲನೇ ಬಹುಮಾನ ವಿಜೇತರು ಹಿರಿಯೂರಿನ ರವಿಶಂಕರ್ ಸರ್ ಅವರು. ಸರ್ ಬನ್ನಿ, ಬಹುಮಾನ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸಭಿಕರಲ್ಲಿ ವಿನಂತಿ, ಇಲ್ಲಿ ಸ್ಟೇಜ್ ಮೇಲೆ ಬರುವಾಗ ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನ ಅಲ್ಲೇ ಬಿಟ್ಟು ಬನ್ನಿ. ಸರಸ್ವತಿ ಇದ್ದಾಳೆ ಮೇಲೆ, ಶಾರದೆ ದ್ವಯರ್ ಬೇರೆ ಇದ್ದಾರೆ.
ಅಭಿನಂದನೆಗಳು ಸರ್. ಎರಡನೇ ಬಹುಮಾನವನ್ನು ಬೆಂಗಳೂರಿನ ಶ್ರೀ ಜಗದೀಶ್ ಚಂದ್ರ ಸರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಬಂದು ಬಹುಮಾನ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕಿರಿಯರ ವಿಭಾಗದಲ್ಲಿ ಚಿರಂಜೀವಿ ಅದ್ವೈತ ಅರುಣ್ ಈ ಮಗು ಮೊದಲನೇ ಬಹುಮಾನನ ಸ್ವೀಕರಿಸಿದೆ. ಇವರ ಬದಲು ಅವರ ಸೋದರ ಮಾವ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ತೀರ್ಪುಗಾರರಾಗಿದ್ದ ಶ್ರೀ ರಂಗನಾಥ್ ಅವರು ಬಂದಿಲ್ಲ. ಅವರಿಗೆ ತೀರ್ಪನ್ನು ಹೇಳಿಲ್ಲ ಅಲ್ಲ, ಅದನ್ನು ಹೇಳಿ ಅವರು ತುಂಬ ಚೆನ್ನಾಗಿ ತೀರ್ಪನ್ನು ಕೊಟ್ಟಿದ್ದರು. ಅವರು ಅದೇ ಕೇಳ್ತಿದ್ರು, ಯಾರಿಗೆ ಅಂತ ಕೊಡೋದು ಮೇಡಮ್ ಇಲ್ಲಿ ಅಂತ. ಈ ವಾದ್ಯ ಸಂಭ್ರಮದಲ್ಲಿ ನಾವು ಒಂದು ಥೀಮ್ ಪ್ರತಿ ಸಲನೂ ನಾವು ಯಾವಾಗಲೂ ಚಿತ್ರಗೀತೆ ಇದು ನುಡಿಸೋರು. ಆದರೆ ಈ ಸಲ ನಾವೇನು ಮಾಡಿದ್ವಿ, ಎಲ್ಲ ಕಾಂಪಿಟೇಷನ್ಗೂ ಒಂದೊಂದು ಥೀಮ್ ಅಂತ ಕೊಟ್ಟಿದ್ವಿ. ವಾದ್ಯಗಾರರಿಗೆ ಕಲ್ಯಾಣಿ ರಾಗದಲ್ಲಿ ನುಡಿಸ್ಬೇಕು ಅಂತ ಕೊಟ್ಟಿದ್ವಿ. ಹಾಗಾಗಿ ಇವರೆಲ್ಲ ತುಂಬ ಚೆನ್ನಾಗಿ ನುಡಿಸಿದ್ರು. ಈಗ ಎರಡನೇ ಬಹುಮಾನ, ಕಿರಿಯರ ವಿಭಾಗದಲ್ಲಿ ಎರಡನೇ ಬಹುಮಾನವನ್ನು ಚಳ್ಳಕೆರೆನ ಇದು ಶ್ರೀ ಚಿರಂಜೀವಿ ವರುಣ್ ಜೋಗಿ ಅವರು ಎರಡನೇ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ಫೇಸ್ಬುಕ್ ಲೈವ್ನಲ್ಲಿ ಅನೇಕ ಆತ್ಮೀಯರು ಆಪ್ತರು ಈ ಲೈವ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ವೀಣಾ ನಟರಾಜ್ ಅವರು ನೋಡ್ತಾ ಇದ್ದಾರೆ, ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ, ಎಲ್ಲ ವಿಜೇತರಿಗೆ ಅಭಿನಂದನೆಗಳು ಅಂತ ಹೇಳಿ. ಸರಿತಾ ಅವರು ಕೂಡ ಹೇಳ್ತಾ ಇದ್ದಾರೆ. ಅನೇಕರು ಲೈವ್ ನೋಡ್ತಾ ಇದ್ದಾರೆ. ಬಹುಶಃ ವಿಶ್ವಾದ್ಯಂತ ಅಂತ ಬೇಕಾದ್ರೆ ಹೇಳ್ಬೋದು, ಕೇವಲ ಕರ್ನಾಟಕ ಬೆಂಗಳೂರಿಗೆ ಸೀಮಿತ ಅಲ್ಲ. ಹೌದು, ಜಯ ಅವರು ಇಟಲಿಯಿಂದ ನೋಡ್ತಾ ಇರ್ತಾರೆ. ಗುರುರಾಜ್ ಸರ್ ಅವರು ದುಬೈಯಿಂದ ನೋಡ್ತಾ ಇರ್ತಾರೆ. ಅಭಿನಂದನೆಗಳು ವರುಣ್. ಈ ವಾದ್ಯ ಚಾವಡಿಯ ನಿರ್ವಾಹಕರಾಗಿರುವಂಥ ಶ್ರೀಮತಿ ರಮಾ ಮೇಡಮ್ ಅವ್ರು ದಯವಿಟ್ಟು ಮೇಲೆ ಬರಬೇಕು. ನನ್ನ ಕಿರು ಕಾಣಿಕೆಯನ್ನು ಅತಿಥಿಗಳಿಂದ ಸ್ವೀಕರಿಸಬೇಕು. ಈ ನಿರ್ವಾಹಕರ ಕೆಲಸ ತುಂಬ ಕಷ್ಟ. ಅಪ್ರೂವ್ ಮಾಡಬೇಕು, ಕಾಲಕ್ಕೆ ಅಪ್ರೂವ್ ಮಾಡಬೇಕು, ಸರಿಯಾಗಿದೆಯಾ ನೋಡಬೇಕು. ಇದನ್ನೆಲ್ಲ ನೋಡಿ ವೆಂಕಟೇಶ ತಾಮ್ರಪರ್ಣಿ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸಹ ಅಬ್ರಾಡಲ್ಲಿದ್ದಾರೆ. ಭಾಗ್ಯಶ್ರೀ ಕುಂಬಳಕಟ್ಟಿ, ಸನ್ಮಾನಿತರಿಗೆ ಬಹುಮಾನಿತರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದೆ ದಾಸ ಸಂಭ್ರಮದ ವಿಜೇತರಿಗೆ ಬಹುಮಾನವನ್ನು ವಿತರಿಸುವ ಕಾರ್ಯಕ್ರಮ
ಬಹುಮಾನಿತರ ಪಟ್ಟಿಯನ್ನು ಶ್ರೀಮತಿ ಲಕ್ಷ್ಮೀಶ್ರೀ ಅವರು ಓದ್ತಾ ಇದ್ದಾರೆ. ಹಾಗೆ ದಾಸ ಚಾವಡಿಯ ನಿರ್ವಾಹಕಿ ದೀಪಾ ಜೋಯಿಸ್ ಅವರು ಅತಿಥಿಗಳಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ತೀರ್ಪನ್ನು ಕೊಟ್ಟಿದ್ದು ಶ್ರೀಮತಿ ಅಂಜನಾ ಶ್ರೀನಿವಾಸ್ ಅವರು. ಬೆಳಗ್ಗೆವರೆಗೂ ಬರ್ತೀನಿ ಅಂತ ಖುಷಿಲಿದ್ದರು, ಆಗಲಿಲ್ಲ ಬರಲಿಕ್ಕೆ. ಇಲ್ಲಿಂದನೇ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಚಂದ್ರಿಕಾ ಅವರು ಸೀಟನ್ನು ಅಲಂಕರಿಸಬೇಕು, ಆಸೀನರಾಗಬೇಕು. ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರ. ಮಂಗಳವಾರ ಅಂತ ಬಂದರೆ ಆ ದಿನ ನಮಗೊಂದು ಪರೀಕ್ಷೆ ದಿನವೇ ಆಗಿರುತ್ತೆ. ಸರಿ ಸುಮಾರು 80ಕ್ಕೂ ಹೆಚ್ಚು ಪೋಸ್ಟ್ಗಳು ರಾರಾಜಿಸುವ ದಿನ ಆವತ್ತು. ಹರಿದಾಸರ ಹಲವಾರು ಕೃತಿಗಳನ್ನು ಕೇಳುವ ಭಾಗ್ಯ ನಮ್ಮದೆಲ್ಲದರಾಗಿರುತ್ತೆ. ಇನ್ನು ದಾಸ ಸಂಭ್ರಮ ಅಂದರೆ ಸುಮ್ಮನೆನಾ? ಇನ್ನೂ ಹೆಚ್ಚು ಜನರು ಸಂಭ್ರಮದಿಂದ ದಾಸರ ಕೃತಿಗಳನ್ನು ಕಲಿತು ತಮ್ಮದೇ ಆದ ಸುಮಧುರ ಧ್ವನಿಯಲ್ಲಿ ಹಾಡಿ ಪೋಸ್ಟ್ ಮಾಡಿದ್ದರು. ಅದರಲ್ಲೂ ಶ್ರೀ ಶ್ಯಾಮಸುಂದರ ದಾಸರ ಕೃತಿಗಳನ್ನೇ ಹಾಡಬೇಕು ಎಂದು ಪೋಸ್ಟ್ ಏನೋ ಹಾಕಿದ್ದಾಯಿತು. ದಾಸರ ಕೃತಿಗಳೆಂದರೆ ಸಾಮಾನ್ಯ ಅಲ್ಲ. ಕೆಲವು ಪದಗಳನ್ನು ಅರ್ಥೈಸುವುದೆಂದರೆ ಕಷ್ಟ. ಸದಸ್ಯರು ನಾವೇನೂ ಕಮ್ಮಿ ಇಲ್ಲ ಅನ್ನೋ ರೀತಿ ಸರಿಸುಮಾರು 115ಕ್ಕೂ ಹೆಚ್ಚು ಜನ ಅಂದಿನ ಪೋಸ್ಟ್ ಕಳಿಸಿದ್ದು ನಮಗೆ ಆಶ್ಚರ್ಯವೇ ಸರಿ. ತೀರ್ಪುಗಾರರಿಗೂ ಇದು ಒಂದು ಸವಾಲಿನ ವಿಷಯವಾಗಿತ್ತು. ಯಾರನ್ನು ಆರಿಸ್ಕೊಳೋದು, ಯಾರನ್ನು ವಿಜೇತರನ್ನಾಗಿ ಮಾಡೋದು ಅನ್ನೋದು. ದಾಸ ಸಂಭ್ರಮದ ತೀರ್ಪುಗಾರರಾದ ಶ್ರೀಮತಿ ಅಂಜನಾ ಶ್ರೀನಿವಾಸ್ ಅವರು ರಾಗ, ತಾಳ, ಲಯ, ಶ್ರುತಿ, ಸಾಹಿತ್ಯ ಜೊತೆಗೆ ಟೈಮ್ ಕೂಡ ಎಲ್ಲವನ್ನು ಅಳೆದು 4 ಜನ ಗಾಯಕರನ್ನು ಬಹುಮಾನಿತರು ಅಂತ ಘೋಷಿಸಿದ್ದಾರೆ. ಅದರಲ್ಲಿ ಮೊದಲನೇ ಬಹುಮಾನ ಪಡೆದವರು ಶ್ರೀ ವೆಂಕಟೇಶ ತಾಮ್ರಪರ್ಣಿಯವರು. ಅವರು ಅನಿವಾರ್ಯ ಕಾರಣದಿಂದ ಬರೋದಕ್ಕಾಗಲಿಲ್ಲ. ಅವರ ಮಗ ಪಾಂಡುರಂಗ ವಿಠಲ ಅವರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಅತಿಥಿಗಳು ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳ್ಕೊತೀನಿ. ಎರಡನೇ ಬಹುಮಾನ ಶ್ರೀಮತಿ ವಿದ್ಯಾ ದೇಶಪಾಂಡೆ ಅವರು. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಎಲ್ಲರೂ ಚಪ್ಪಾಳೆ ತಟ್ಟಿ ಕಾಫಿ ಕುಡ್ದಿದ್ದೀರಾ? ಈಗ ಮೂರನೇ ಬಹುಮಾನ ಇಬ್ಬರಿಗೆ ಬಂದಿದೆ. ಶ್ರೀಮತಿ ಪದ್ಮಜಾ ಪುರಾಣಿಕ್ ಅವರು ವೇದಿಕೆಗೆ ಆಗಮಿಸಬೇಕು. ಗಾನಾಮೃತ ಅಡ್ಮಿನ್ ಆದಂಥ ಜಯಸಿಂಹ ಅವರು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಬನ್ನಿ. ಮತ್ತೊಂದು ಮೂರನೇ ಬಹುಮಾನ ಶ್ರೀಮತಿ ವಾಣಿ ರಮೇಶ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ಕೊತೀನಿ. ಬಹುಮಾನಿತರಿಗೆಲ್ಲರಿಗೂ ಅಭಿನಂದನೆಗಳು. ಶ್ರೀ ಗಾನಾಮೃತ ತಂಡದ ಸಂಸ್ಥಾಪಕರಾದ ಶ್ರೀಯುತ ಜಯಸಿಂಹ ಕೊಂಡಿಯ ಅವರು ಬಂದಿದ್ದಾರೆ. ದಯವಿಟ್ಟು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ದಾಸ ಸಂಭ್ರಮದ ತೀರ್ಪನ್ನು ನೀಡಿದ ಶ್ರೀಮತಿ ಅಂಜನಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ದಾಸ ಚಾವಡಿಯ ನಿರ್ವಾಹಕಿ ಶ್ರೀಮತಿ ದೀಪಾ ಜೋಯಿಸ್ ಅವರಿಗೆ ಈ ಕಿರು ಕಾಣಿಕೆಯಿಂದ ಸನ್ಮಾನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜಡ್ಜಸ್ ಬಹುಮಾನಿತರೆಲ್ಲರಿಗೂ ಅಭಿನಂದನೆಗಳು. ಈಗ ಸಾಹಿತ್ಯ ಸಂಭ್ರಮದ ವಿಜೇತರಿಗೆ ಬಹುಮಾನ ವಿತರಣೆ. ಇವರ ಪಟ್ಟಿಯನ್ನು ದೀಪಾ ಅವರು ಓದಬೇಕಂತ ಕೇಳ್ಕೊಳ್ತೀನಿ. ಇದಕ್ಕೆ ತೀರ್ಪನ್ನು ನೀಡಿದವರು ಶ್ರೀಮತಿ ರಮಾ ಪಿ ರಾವ್ ಅವರು. ಹರೇ ಶ್ರೀನಿವಾಸ. ನಲ್ಮೆಯ ಎಲ್ಲ ಸಹೋದರ ಸಹೋದರರಿಗೆ ಆತ್ಮೀಯ ಸ್ವಾಗತ. ಕಲಾಚಾವಡಿಯ 3ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಸಾಹಿತ್ಯ ಸಂಭ್ರಮದಲ್ಲಿ ನಾವು ಸ್ನೇಹ ಎಂಬ ಪದದ ಬಗ್ಗೆ ಕವನ ಬರೆಯಲು ಹೇಳಿದ್ದೆವು. ಆ ಥೀಮ್ಗೆ ಒಟ್ಟು ಸರಿಸುಮಾರು 56ಕ್ಕಿಂತ ಹೆಚ್ಚು ಕವನಗಳು ಬಂದಿದ್ದವು. ಒಂದಕ್ಕಿಂತ ಒಂದು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರೆದು ಕವನಕ್ಕೆ ಕವಿಗಳು ಕವಿಯತ್ರಿಯರು ಈ ಥೀಮ್ಗೆ ಒಂದು ಲಕ್ಷಣವನ್ನೇ ಕೊಟ್ಟಿದ್ದರು. ತೀರ್ಪುಗಾರರಾದವರು ನಮ್ಮ ಚಾವಡಿಯ ನಿರ್ವಾಹಕರೇ ಆದಂತಹ ಶ್ರೀಮತಿ ರಮಾ ಪಿ ರಾವ್ ಅವರು. ಇವರಿಗೆ ಕಲಾ ಚಾವಡಿಯ ನಿರ್ವಾಹಕ ತಂಡದಿಂದ ಹೃತ್ಪೂರ್ವಕ ವಂದನೆಗಳು. ಈಗ ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಗುವುದು. ಮೊದಲನೆಯ ಬಹುಮಾನ ಪಡೆದವರು ಶ್ರೀ ರಾಘವೇಂದ್ರ ಚಪ್ಪರಮನೆಯವರು. ಅವರ ಬದಲಿಗೆ ಅವರ ಸ್ನೇಹಿತರಾದ ನಯನಾ ಅವರು ಬಂದು ಬಹುಮಾನ ಸ್ವೀಕರಿಸಬೇಕು. ಇನ್ನು ಎರಡನೇ ಬಹುಮಾನ ಪಡೆದವರು ಶ್ರೀಮತಿ ಧಾತ್ರಿ ಶ್ರೀಕಾಂತ್ ಅವರು. ದಯವಿಟ್ಟು ಅವರು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಮೂರನೆಯ ಬಹುಮಾನ ಇಬ್ಬರಿಗೆ ಸಂದಿದೆ. ಅದರಲ್ಲಿ ಮೊದಲನೆಯವರು ಶ್ರೀಮತಿ ಡಾಕ್ಟರ್ ಚಿಂತಾಮಣಿ ರುಕ್ಮಿಣಿಯವರು. ವೇದಿಕೆಗೆ ಆಗಮಿಸಬೇಕೆಂದು ರುಕ್ಮಿಣಿ ಮತ್ತೋರ್ವ ಮೂರನೇ ಬಹುಮಾನ ಪಡೆದವರು ಶ್ರೀಮತಿ ಆಶಲತಾ ಮಕ್ಕಿತಾಯ. ಇವರು ಕೂಡ ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಇವರ ಬದಲು ಅವರ ಸಹೋದರ ಶ್ರವಣ್ ಕಾರಂತ್ ಅವರು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕು. ಬಹುಮಾನವನ್ನು ಸ್ವೀಕರಿಸಿದ ಎಲ್ಲರಿಗೂ ಅಭಿನಂದನೆಗಳು.
ಇಲ್ಲಿಯ ಸಾಹಿತ್ಯ ಸಂಭ್ರಮವನ್ನು ಪ್ರಶಸ್ತಿಯನ್ನು ವಿತರಣೆಯನ್ನು ಮುಗಿಸಲಾಗಿದೆ. ಲತಾ ನಾಗರಾಜ್ ಅವರು, ಮೋಹಿನಿ ದಾಮ್ಲೆ, ಶ್ರೀಮತಿಯವರು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ದೀಪಾ. ಬಹುಮಾನ ವಿತರಣೆಯ ಇದು ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಬಹುಮಾನ ವಿತರಿಸಿದ ಕೈಗಳಿಗೂ ಚಪ್ಪಾಳೆ ಹಾಕಿದ ಕೈಗಳಿಗೂ ಒಂದು ಸ್ವಲ್ಪ ಹೊತ್ತು ವಿರಾಮ ಕೊಡೋಣ. ಮೊದಲಿಗೆ ಅತಿಥಿಗಳ ಭಾಷಣವನ್ನು ಕೇಳೋಣ. ಡಾಕ್ಟರ್ ಹೇಮಾ ಪ್ರಸಾದ್ ಅವರಿಂದ ಭಾಷಣ. ಈಗ ಇಲ್ಲೇ ಬರ್ತೀರಾ? ಸ್ವಲ್ಪ ಹೊತ್ತು 6ರಿಂದ ಎಲ್ಲರಿಗೂ ಶುಭ ಸಂಜೆ. ಕಲಾ ಚಾವಡಿ ತನ್ನ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಆರಿಸ್ಕೊಳ್ತಾ ಇದೆ. ಅದು ಈ ಮುಖಹೊತ್ತಿಗೆಯ ಒಂದು ಸಮೂಹ. ಅದಕ್ಕೆ ಮುಖ್ಯ ಕಾರಣರಾದಂಥ ಆತ್ಮೀಯ ಸಹೋದರಿ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಏಕೆಂದರೆ ಕೊರೋನಾದ ಸಮಯದಲ್ಲಿ ಈ ಮುಖಹೊತ್ತಿಗೆ ಅದು ಎಷ್ಟು ವ್ಯಸ್ತವಾಯಿತು ಅಂತಂದರೆ ಎಲ್ಲರೂ ಅದರಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ತೊಡಗಿಸ್ಕೊಂಡ್ರು. ಅಂಥ ಸಮಯದಲ್ಲಿ ಶುರು ಮಾಡಿದ್ದು ಅಂತ ಅಂದ್ಕೊಳ್ತೀನಿ. ಚಂದ್ರಿಕಾ ಅವ್ರ ಮುಖಹೊತ್ತಿಗೆನಲ್ಲಿ ತುಂಬಾ ಯಾವಾಗಲೂ ವ್ಯಸ್ತವಾಗಿರ್ತಾ ಇದ್ದರು. ಅಂಥ ಸಮಯದಲ್ಲಿ ಇದು ಒಂದನ್ನು ಹುಟ್ಟು ಹಾಕ್ಕೊಂಡು ಈ ಕಲಾ ಚಾವಡಿ ಅಂತ ಹೇಳಿ ನಂಗೆ ನೆನಪಿರೋ ಪ್ರಕಾರ ಒಂದು ಸಂದರ್ಭದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಜಾನಕಿ ಅಮ್ಮ ಮತ್ತು ಡಾಕ್ಟರ್ PBS ಅವರ ಹಾಡುಗಳ ಮೂಲಕ. ಹಾಗಾಗಿ ಇಷ್ಟೊಂದು ಸಾವಿರಾರು ಜನ ಸದಸ್ಯರನ್ನು ಹೊಂದೋದು ಕೂಡ ಒಂದು ಸುಲಭದ ಮಾತಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಅವ್ರ ಜೊತೆಗೆ ನಿರ್ವಾಹಕರಾಗಿ ದುಡಿದಂಥ ಎಲ್ಲ ಕೈಗಳಿಗೂ ಕೂಡ ನನ್ನ ಅಭಿನಂದನೆಗಳು. ಹೆಸರೇ ಕಲಾ ಚಾವಡಿ. ಚಾವಡಿ ಅಂದರೆ ಈಗಿನ ಮಕ್ಕಳಿಗಾಗಲಿ ಅಥವಾ ಯಂಗ್ಸ್ಟರ್ಸ್ಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಚಾವಡಿ ಅಂದರೆ ಅರ್ಥ ಗೊತ್ತಿರುತ್ತೆ ಯಾರಿಗಾದರೂ? ಮುಂಚೆ ಎಲ್ಲ ನಮ್ಮ ಮನೆಗಳಲ್ಲಿ ಜಗಲಿಕಟ್ಟೆ ಅಂತ ಇರ್ತಿತ್ತು. ಮನೆಗೆ ಬಂದ ಕೂಡಲೇ ಯಾರೇ ಬಂದರೂ ಸಹ ಜಗಲಿಕಟ್ಟೆ ಮೇಲೆ ಕೂತ್ಕೊಂಡು ಒಂದು ಉಂಡೆ ಬೆಲ್ಲ ಕುಡಿದು ಒಂದು ಸ್ವಲ್ಪ ತಂಬಿಗೆನಲ್ಲಿ ನೀರು ತಂದು ಕೊಡ್ತಾಯಿದ್ರು. ಅಂದರೆ ದಣಿವನ್ನು ಆರಿಸ್ಕೊಂಡು ಆಮೇಲೆ ಮನೆ ಒಳಗೆ ಕಾಲು ತೊಳ್ಕೊಂಡು ಬರುವಂಥ ಪದ್ಧತಿ ಇತ್ತು. ಇದನ್ನು ಚಾವಡಿ ಅಂತ ಕರೀತಾ ಇದ್ವಿ ನಾವು ಅವಾಗ. ಇನ್ನೊಂದು ಹೆಸರು ಚಾವಡಿ ಅಥವಾ ಜಗಲಿ. ಹೀಗೆ ಇಲ್ಲಿ ಕಲೆಯನ್ನು ಆರಿಸಿಕೊಂಡಂಥ ಚಾವಡಿ ಇದ್ದರೆ ಎಷ್ಟು ಚೆಂದ ಅಲ್ವಾ? ಯಾವಾಗಲೂ ಅಲ್ಲಿ ಒಂದಲ್ಲ ಒಂದು ಸಾಂಸ್ಕೃತಿಕ ಚಟುವಟಿಕೆ ನಡೆಯುವಂತಹ ಜಗಲಿ ಇದ್ದಾಗ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಸಂತೋಷ ಆಗ್ತದೆ. ನನಗೆ ತುಂಬ ಖುಷಿಯಾಗಿದೆ ಏನಂದರೆ ಎಷ್ಟೊಂದು ಜನ ನೀವು ಅದರಲ್ಲಿ ಉತ್ಸಾಹದಿಂದ ಭಾಗವಹಿಸಿದಿರಿ. ತಮ್ಮ ವೃತ್ತಿಯನ್ನು ಗಣಿಸದೆ, ಈಗ ತಾನೇ ನಾನು ಅವ್ರಿಗೆ ವೃತ್ತಿಯಲ್ಲಿ ವೈದ್ಯೆಯಾಗಿದ್ದು, ಆಮೇಲೆ ಇನ್ನೂ ಅನೇಕರು ಯಾವುದ್ಯಾವುದು ಬೇರೆ ಬೇರೆ ವೃತ್ತಿಗಳನ್ನು ಆರಿಸ್ಕೊಂಡಿದ್ರೂ ಸಹ ಈ ಒಂದು ಕಲೆಯಲ್ಲಿ ಆಸಕ್ತಿಯನ್ನಿಟ್ಟು ಅದನ್ನು ರೂಢಿಸ್ಕೊಂಡು ಬರ್ತಾ ಇರೋದಿದೆಯಲ್ಲ, ಭಾಳ ಸಂತೋಷ ಆಗುತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಾನು ಯಾವತ್ತೂ ನಂಬಿರೋಳು ಒಬ್ಬ ಕಲಾವಿದನಿಗೆ ಯಾವತ್ತೂ ಕೂಡ ಉತ್ತಮ ಸಂಸ್ಕಾರ ಇರುತ್ತೆ. ಆ ಸಂಸ್ಕಾರ ನಿಮ್ಮ ವೃತ್ತಿಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಈಗ ನಿಮ್ಮ ವೃತ್ತಿಯಿಂದ ನಿಮಗೆ ಎಷ್ಟೊಂದು ಒಂಥರ ಅವತ್ತೇನೋ ಟೆನ್ಷನ್ ಇರ್ಬೋದು, ಯಾವುದೋ ಒಂದು ಬೇಜಾರಿರ್ಬೋದು, ಮನಸ್ಸಿಗೆ ಕಿರಿಕಿರಿ ಆಗಿರ್ಬೋದು, ಹಿಂಸೆ ಆಗಿರ್ಬೋದು. ಆದರೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಕಲೆ ಇದ್ದಾಗ ಆ ಕಲೆಯನ್ನು ನೀವು ಅಭ್ಯಾಸ ಮಾಡುವುದರ ಮೂಲಕ, ಅದನ್ನು ನೋಡುವುದ್ರ ಮೂಲಕ ಅಥವಾ ಕೇಳುವುದರ ಮೂಲಕ ಮಾಡಿದಾಗ ಆ ಒಂದು ಟೆನ್ಷನ್ ಆಗಲಿ, ನಿಮ್ಮೊಳಗಿದ್ದ ಕಿರಿಕಿರಿ ಆಗಲಿ, ಮಾನಸಿಕ ಹಿಂಸೆ ಆಗಲಿ ಎಲ್ಲವೂ ತೊಲಗಿ ನೀವು ಮನಸ್ಸಿನಿಂದ ಪರಿಶುದ್ಧರಾಗ್ತೀರ. ಈ ನಿಟ್ಟಿನಲ್ಲಿ ನಿಮಗೆ ಕಲೆ ತುಂಬ ಒಂಥರ ಸಹಾಯಕ. ಅಂದರೆ ಒಂದು ಟ್ರಾಫಿಕ್ ಪೊಲೀಸ್ ಇದ್ದಂಗೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಟ್ರಾಫಿಕ್ ಪೊಲೀಸ್ ಥರ ನಿಮಗೆ ಅದು ಹೆಲ್ಪ್ ಮಾಡುತ್ತೆ ನಿಜವಾಗ್ಲೂ. ಅಂತಹ ಕಲೆಯನ್ನು ನೀವೆಲ್ಲ ಆಶ್ರಯಿಸಿದ್ದೀರಿ. ಇದಕ್ಕೆಲ್ಲ ಮೂಲ ಕಾರಣ, ನಾನು ಇಷ್ಟೊತ್ತು ನಿಮ್ಮ ಬಗ್ಗೆ ಮಾತಾಡಿದೆ. ಈಗ
ಚಂದ್ರಿಕಾ ಬದ್ರಿನಾಥ್ ಅವರು ಚಿಕ್ಕ ಹುಡುಗಿಯಾಗಿದ್ದಾಗಿಂದ ಬಲ್ಲೆ ನಾನು. ಅಂದರೆ ಅತ್ರಿಯ ಹತ್ತಿರ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾಗಿನಿಂದ ಚಂದ್ರಿಕಾರವ್ರನ್ನ ನೋಡಿ ಬಲ್ಲೆ, ಕೇಳಿ ಬಲ್ಲೆ, ಮಾತನಾಡಿಸಿ ಬಲ್ಲೆ. ಹಾಗಾಗಿ ಅವರ ನನ್ನ ಒಂದು ಬಾಂಧವ್ಯ ಬಹಳ ವರ್ಷಗಳದು. ಹತ್ತತ್ರ 30 ವರ್ಷ ಅಂದರೂ ಕೂಡ ಏನು ತಪ್ಪಿಲ್ಲ. 32 ವರ್ಷನೇ ಆಗೋಗಿದೆ. ಅಷ್ಟು ವರ್ಷಗಳಿಂದ ಅವರು ನನಗೆ ಪರಿಚಯ ಇದ್ದಾರೆ. ಹೌದು ಹೌದು, ಆಗಿನ್ನೂ ಮದುವೆ ಕೂಡ ಆಗಿರಲಿಲ್ಲ ಅಂತ ಕಾಣುತ್ತೆ ಚಂದ್ರಿಕಂಗೆ. ಅವಾಗಿಂದ ನೋಡಿದ್ದೀನಿ ನಾನು ಚಂದ್ರಿಕನ್ನ. ಉತ್ತಮ ಗಾಯಕಿಯಾಗಿದ್ದು ಹಲವಾರು ಶಿಷ್ಯಂದರನ್ನು ತಯಾರು ಮಾಡ್ತಾ ಇದ್ದು ಬೇರೆ ಕಲಾವಿದರಿಗೂ ಕೂಡ ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ಕೊಟ್ಕೊಂಡು ಈ ಏಕೆಂದರೆ ನನಗೆ ನಿಜವಾಗ್ಲೂ ಇಷ್ಟೊಂದು ತಾಳ್ಮೆ ಇಲ್ಲ. ನನಗೆ ಒಂದು ಸಂದರ್ಭದಲ್ಲಿ ಚಂದ್ರಿಕಾ ಮತ್ತು ಕಲಾದೇಗುಲ ಶ್ರೀನಿವಾಸ್ ಅಂತ ನೀವೆಲ್ಲ ಕೇಳಿರ್ಬೋದು, ಖ್ಯಾತ ನಿರೂಪಕ. ಇವತ್ತು ಅವರಿಬ್ಬರು ಬಹಳ ಬಲವಂತ ಮಾಡಿ ನಾನು ಈ ಮುಖ ಹೊತ್ತಿಗೆಯಿಂದ ಹೊರಗಡೆನೇ ಬಂದುಬಿಟ್ಟಿದ್ದೆ. ನನಗೆ ಈ ಗೋಜೆಲ್ಲ ಬೇಡ, ನನ್ನ ಕೈಲಿ ಆಗೋದಿಲ್ಲ ಅಂಥೇಳಿ. ಬಟ್ ಅವಾಗ ಕೊರೋನಾ ಬಂದುಬಿಡ್ತು. ಸೊ ನಾನು ಅತ್ರಿಯ ಸವಿನೆನಪಿನ ಒಂದು ಸಂಗೀತೋತ್ಸವವನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾಯಿದ್ದೆ. 2020ರಲ್ಲಿ ಕೊರೋನಾದ ಕಾರಣದಿಂದಾಗಿ ನಾನು ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಗ ಇವರಿಬ್ಬರೂ ಸಹ ಬಲವಂತ ಮಾಡಿ ನೀವು ಹೊರಗಡೆ ಬಂದುಬಿಟ್ಟಿದ್ದೀರಾ, ಆದರೂ ಪರವಾಗಿಲ್ಲ, ಮತ್ತೆ ಬನ್ನಿ, ನೀವು ಆ ಮುಖಪುಸ್ತಕದ ಮೂಲಕ ನೀವು ಅತ್ರಿ ನೆನಪನ್ನು ಹಂಚ್ಕೊಳ್ಳಿ, ಆ ಕಾರ್ಯಕ್ರಮವನ್ನು ಮಾಡಿ ಅಂತ ನನ್ನ ಬೆನ್ನು ಬಿಡದೆ ಹಠ ಮಾಡಿದವರಲ್ಲಿ ಇವರಿಬ್ಬರು ಕೂಡ. ಒಂದು ಚಂದ್ರಿಕಾ ಬದ್ರಿನಾಥ್, ಇನ್ನೊಂದು ಕಲಾದೇಗುಲ ಶ್ರೀನಿವಾಸ್. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಚಂದ್ರಿಕಾ ನಾನು ಯಾವುದಾದ್ರು ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಅವತ್ತವ್ರಿಗೆ ಬಿಡುವಿರಲ್ವೋ ಏನೋ ಗೊತ್ತಿಲ್ಲ, ಬಿಡುವಿಲ್ಲ ಹೇಮಕ್ಕ ಅಂದ್ಬಿಡ್ತಾರೆ. ಆದರೆ ಮುಖ ಹೊತ್ತಿಗೆಯಲ್ಲಿ ಮಾತ್ರ ಯಾವಾಗಲೂ ಚಾಲನೆಯಲ್ಲಿರ್ತಾರೆ. ಹಾಗಾಗಿ ಅಷ್ಟೊಂದು ತೊಡಗಿಸ್ಕೊಂಡಿದ್ದಾರೆ ಅವರು. ಹಾಗಾಗಿ ಅವರಿಗೂ ಕೂಡ ನಾನು ಇಂಥದ್ದೊಂದು ಸಾಧನೆಯನ್ನು ಮಾಡಿರೋದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಸುಗಮ ಸಂಗೀತ ಶಾಲೆಗೆ ಏನು ಶಾರದಾ ಗಾನಾಮೃತ ಅಂತ ಇಟ್ಕೊಂಡಿದ್ದಾರೆ. ಮೊದಲು ಶಾರದಾ ಸಂಗೀತ ಶಾಲೆ ಅಂತಲೇ ಏನೋ ಇತ್ತು ಅನಿಸುತ್ತೆ. ಆ ಶಾರದೆಯ ಒಂದು ವರಪ್ರಸಾದ ಸದಾ ಅವರ ಮೇಲಿರಲಿ, ಅವರ ಆ ಒಂದು ಸಂಗೀತ ಶಾಲೆಗೂ ಕೂಡ ಇರಲಿ. ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಇದೇ ಥರ ಚಂದ್ರಿಕಾ ಮಾಡ್ತಾ ಇರಲಿ. ಇದೇ ಥರ ನಿಮ್ಮೆಲ್ಲರನ್ನೂ ಕೂಡ ಪ್ರೋತ್ಸಾಹಿಸುವಂತಹ ಒಂದು ಒಳ್ಳೆಯ ಗುಣ ಅವರಲ್ಲಿದೆ. ಇದೇ ರೀತಿ ಅವರು ತೊಡಗಿಸ್ಕೊಂಡಿರಲಿ, ಎಲ್ಲರ ಸಹಕಾರ ಅವರಿಗೆ ಸಿಗ್ತಾ ಇರಲಿ ಅಂತ ಹೇಳ್ತಾ ನನ್ನ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಚಂದ್ರಿಕಾಗೆ ಕೊಡ್ತಾ ಇದ್ದೀನಿ. ನಿಮಗೂ ಅಷ್ಟೇ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ನೋಡೋದಕ್ಕೆ, ನಿಮ್ಮ ಜೊತೆ ಒಂದೆರಡು ಮಾತು ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕಲಾ ಚಾವಡಿಯ ಎಲ್ಲ ಸದಸ್ಯರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಹೇಮಕ್ಕ. ಮಾತುಗಳು ಬರ್ತಾ ಇಲ್ಲ. ಜೀವಿತ್ರಿ ಅವರ ಸಂಗೀತ, ಅವ್ರ ಹತ್ರ ನಾನು ಕಲಿತಾಗ ಸುಗಮ ಸಂಗೀತ ಹೆಚ್ಚು ಬೈಸ್ಕೊಳ್ತಾ ಇದ್ದಿದ್ದು ನಾನು ಮತ್ತು ಗಾಯತ್ರಿ ಮೋಹನ್. ತುಂಬ ಬೈತಿದ್ದು ನಮಗೇನೆ. ಯಾವಾಗಲೂ ಮುಂದೆ ಕೂತ್ಕೊಂಡು ಹಾಡು ಕಲೀಲಿಲ್ಲ ಅಂದಾಗ ಫಸ್ಟ್ ಸ್ಟೇಜ್ ಮೇಲೆ ನಾನು ಅವರ ಸಂಗೀತ ನಿರ್ದೇಶನದಲ್ಲಿ ಮೊದಲನೇದಾಗಿ ಪ್ರಕೃತಿ ಅಂತ ಹಾಡಿದ್ದು ನಮ್ಮ ಮೇಡಮ್ ಮಂಜುಳಾ ಅವರು. ಎರಡನೇ ಸಲ ಸ್ಟೇಜ್ ಮೇಲೆ ಹಾಡಿದ್ದು ನಾನೇ, ಪ್ರಕೃತಿ ಅಂತೆ ಕವಿಯ ಮನಸ್ಸು. ಇವತ್ತಿಗೂ ನನ್ನ ಆ ಥರ ಗುರುತಿಸ್ತಾರೆ. ಅತ್ರಿ ಹಾಡು ಹಾಡ್ತಿದ್ಯಲ್ಲ ಅಂತ ಹೇಳಿ ಎಷ್ಟೊಂದು ಕಾಂಪಿಟೇಷನಲ್ಲಿ ಹಾಡಿ ಪ್ರೈಸಸ್ನ ತೊಗೊಂಡಿದ್ದೀನಿ. ಈ ಒಂದು ವೇದಿಕೆಯಲ್ಲಿ ಅವ್ರನ್ನ ನೆನಪಿರೋದು ಸಹ ನನಗೆ ಖುಷಿ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಬಹುಮಾನ ಕೊಡೋ ಸಮಯ. ಭಾವ ಸಂಭ್ರಮದ ವಿಜೇತ ಪಟ್ಟಿಯನ್ನು ಶ್ರೀಮತಿ ರಮಾ ಮೇಡಮ್ ಅವರು ಓದಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಿರ್ವಾಹಕಿ ಶ್ರೀಮತಿ ರಶ್ಮಿ ಅವರು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಭಾವ ಸಂಭ್ರಮ ಈ ಒಂದು ಸ್ಪರ್ಧೆಗೆ ತೀರ್ಪುಗಾರರಾಗಿದ್ದು ಪ್ರಖ್ಯಾತ ಗಾಯಕಿ, ನಮ್ಮ ಚಾವಡಿಯ ಅತಿ ಮುದ್ದಿನ ಗಾಯಕಿ ಅಂತ ಹೇಳುವಲ್ಲೇ ಪದ್ಮಾ ಶ್ರೀಧರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.
ಹಲೋ ಆನ್ ಆಗ್ತದೆ. ನಾವು ಸಾಹಿತ್ಯ ಸಂಭ್ರಮಕ್ಕೆ ಸ್ನೇಹ ಅನ್ನೋ ಥೀಮ್ ಕೊಟ್ಟಿದ್ವಿ. ಇಲ್ಲಿ ಭಾಗವಹಿಸಿದರೆಲ್ಲರಿಗೂ ಸುಮಾರು ಗೊತ್ತಿರುತ್ತೆ. ಅಷ್ಟು ಒಂದು ಅರ್ಥವತ್ತಾದ ಒಂದು ಥೀಮ್ ಬಗ್ಗೆ ಬರೆಯೋದು ತುಂಬ ಕಷ್ಟ ಅನ್ಸುತ್ತೆ ಒಂದ್ಸಲ, ಯಾಕೆಂದರೆ ಅದು ದೊಡ್ಡ ಒಂದು ವೆರಿ ವಾಸ್ಟ್ ಸಬ್ಜೆಕ್ಟ್. ಹಾಗಾಗಿ ನಾವು ಅಂದ್ಕೊಂಡಿದ್ದಕ್ಕೂ ಹೆಚ್ಚಾಗಿ ತುಂಬ ಕವನಗಳೇ ಬಂದವು. ಅದರಲ್ಲೂ ಬಹಳ ಒಳ್ಳೆಯ ಕವನಗಳು ಬಂದಿದ್ವು, 56. ಅದಕ್ಕೆ ರಾಗ ಇಲ್ಲ, ಜಾಸ್ತಿ ಇದೆ. ಅದಕ್ಕೆ ರಾಗ ಹಾಕಿ ಹಾಡಿ ನಮ್ಮ ಕಲಾ ಚಾವಡಿಯ ಅನೇಕ ಗಾಯಕರು, ತುಂಬ ಸಂತೋಷ ಆಗಿದೆ ನಮಗೆಲ್ಲ. ಅಷ್ಟೊಂದು ಜನ ಭಾಗವಹಿಸ್ತಾರೆ, ಅದರಲ್ಲೂ ಹಾಡಿ ರಾಗ ಸಂಯೋಜನೆ ಮಾಡಿ ಹಾಡ್ತಾರೆ ಅನ್ನೋದು ನಾವು ನಿರೀಕ್ಷಿಸೇ ಮಾಡಿರಲಿಲ್ಲ. 86 ಜನ ಭಾಗವಹಿಸಿ ತುಂಬ ಚೆನ್ನಾಗಿ ಒಳ್ಳೆ ರಾಗ ಸಂಯೋಜನೆ ಮಾಡಿ ತುಂಬ ಚಂದದ ಕವನಗಳನ್ನ ತುಂಬ ಸುಮಧುರವಾಗಿ ಕೂಡ ಹಾಡಿದರು. ಇಷ್ಟೊಂದು ಸದಸ್ಯರು ಭಾಗವಹಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಅದು ನೋಡಿದ ಮೇಲೆ ಅನ್ನಿಸ್ತು ನಮ್ಮ ಕಲಾ ಚಾವಡಿಯ ಸದಸ್ಯರು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಅನ್ನಿಸ್ತು. ಹಾಡೋದ್ರಲ್ಲೂ ಇದ್ದಾರೆ, ವಾದ್ಯದಲ್ಲೂ ಇದ್ದಾರೆ, ಹಾಗೆ ಕವನಗಳು ಬರೆಯೋದ್ರಲ್ಲೂ ಇದ್ದಾರೆ. ಎಲ್ಲ ಪ್ರತಿಭೆಗಳಲ್ಲೂ ತುಂಬ ಚೆನ್ನಾಗಿದ್ದಾರೆ ಸದಸ್ಯರೆಲ್ಲರೂ. ಇಷ್ಟೊಂದು ಸದಸ್ಯರು ಬರೆದ ಕವನಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡಿ, ಮತ್ತು ಕೆಲವರು ಅವರೇ ಬರೆದ ಕವನಗಳಿಗೆ ಅವರೇ ರಾಗ ಸಂಯೋಜನೆ ಮಾಡಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಮತ್ತು ಕೆಲವರು ಇತರ ಕವನಗಳಿಗೂ ಕೂಡ ಅನೇಕ ರಾಗ ಹಾಕಿ ಮೊದಲ ಬಾರಿಗೆ ಹಾಡಿದ್ದಾರೆ. ಅಲ್ಲಿ ನೋಡಿದಲ್ಲಿ ಮೊದಲ ಬಾರಿಗೆ ಕೆಲವರು ಹಾಡಿದವರು ತುಂಬ ಜನ ಇದ್ದಾರೆ. ಅದರಲ್ಲಿ ಬೇರೆಯವರ ಕವನಗಳಲ್ಲಿ ರಾಗ ಸಂಯೋಜನೆ ಮಾಡಿ ಹಾಡಿದ್ದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟು ಜನದ್ದನ್ನು ಕೇಳ್ತಾ ಇದ್ದಾಗ ಅನ್ನಿಸ್ತು, ಇಷ್ಟೊಂದು ಜನ ಹಾಡೋರು, ಕವಿಯತ್ರಿಗಳು, ಕವಿಗಳ ಜೊತೆಯಲ್ಲಿ ಹಾಡೋರು ಇಷ್ಟೊಂದು ಜನ ಇದ್ದಾರೆ. ಇಷ್ಟು ಉತ್ಸಾಹ ಸಿಕ್ಕಿದೆ ಎಲ್ಲರಿಗೂ. ಇದೇ ಥರ ಮುಂದೇನೂ ಉತ್ಸಾಹ ಸಿಗ್ತಾ ಇರಲಿ ಅಂತ ಅಂದ್ಕೊಂಡು ಭಾವ ಸಂಭ್ರಮದ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಮೊದಲನೇ ಬಹುಮಾನ ಪಡೆದವನು ಭಾವಸಂಭ್ರದ ಮೊದಲನೇ ಬಹುಮಾನ ಶ್ರೀಮತಿ ಗೌರಿ ಕುಲಕರ್ಣಿ ಅವರು. ದಯಮಾಡಿ ವೇದಿಕೆಗೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಎರಡನೇ ಬಹುಮಾನವನ್ನು ಪಡೆದವರು ಶ್ರೀ ಗುರುರಾಜ್ ಹೆರಳೆ ಅವರು. ಅನಿವಾರ್ಯ ಕಾರಣದಿಂದ ಶ್ರೀ ಗುರುರಾಜ್ ಹೆರಳೆ ಅವರು ಇವತ್ತು ಬಂದಿಲ್ಲ. ಅವರ ಬದಲಾಗಿ ಅವರ ಬಹುಮಾನ ಸ್ವೀಕರಿಸಲು ಶ್ರೀಮತಿ ರುಕ್ಮಿಣಿ ಚಿಂತಾಮಣಿಯವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೂರನೆಯ ಬಹುಮಾನ ಇಬ್ಬರು ಪಡೆದಿದ್ದಾರೆ. ಅದರಲ್ಲಿ ಶ್ರೀಮತಿ ಶಶಿಕಲಾ ಭಾವಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ದಯಮಾಡಿ ವೇದಿಕೆಗೆ ಬನ್ನಿ. ಶಶಿಕಲಾ ಭಾವಿ ಅವರು ತುಂಬ ದೂರದಿಂದ ಬಂದಿದ್ದಾರೆ. ನಮ್ಮ ಕಲಾ ಚಾವಡಿಯಲ್ಲಿ ಬಹಳ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇರ್ತಾರೆ ಅವಾಗವಾಗ. ಇನ್ನೊಂದು ಮೂರನೆಯ ಬಹುಮಾನವನ್ನು ಪಡೆದವರು ಶ್ರೀಮತಿ ರಮಾ ಹೆಬ್ಬಾರ್.
ದಯಮಾಡಿ ವೇದಿಕೆಗೆ ಬನ್ನಿ. ಥ್ಯಾಂಕ್ ಯು ರಮಾ ಮೇಡಮ್. ಈಗ ಆ ಸ್ಪರ್ಧೆಗೆ ತೀರ್ಪುಗಾರರಾಗಿದ್ದ ಶ್ರೀಮತಿ ಪದ್ಮಾ ಶ್ರೀಧರ್ ಅವ್ರನ್ನ ಸನ್ಮಾನಿಸಬೇಕು ಅಂತ ಅತಿಥಿವರೇಣ್ಯರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹೂಗುಚ್ಛ ಕೊಟ್ಟು ಭಾವ ಚಾವಡಿಯ ಥ್ಯಾಂಕ್ ಯು ಪದ್ಮಾ ಅವರೇ, ಕೂತ್ಕೊಳ್ಳಿ. ಭಾವ ಚಾವಡಿಯ ನಿರ್ವಾಹಕಿ, ಬಾಲ ಚಾವಡಿಯ ನಿರ್ವಾಹಕಿ ಸಹ ನಮ್ಮ ಕಲಾ ಚಾವಡಿ ರಂಬೆ ಅಂತ ನಾವು ಒಬ್ಬೊಬ್ರಿಗೂ ಒಂದೊಂದು ಹೆಸರಿಟ್ಟಿದ್ದೀವಿ. ಹಾಗಾಗಿ ನಮ್ಮ ಕಲಾ ಚಾವಡಿಯ ರಂಬೆ ಶ್ರೀಮತಿ ರಶ್ಮಿ ರಾಧಾಕೃಷ್ಣ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಈಗ ತುಂಬ ಎಲ್ಲರಿಗೂ ಇಷ್ಟ ನಮ್ಮ ಚಾವಡಿಲಿ ಹಾಡ್ದಿರೋರೆಲ್ಲ ಹಾಡ್ತಾರೆ. ಯಾವುದದು ನೋಡಿದ್ರಾ, ಎಷ್ಟು ಚೆನ್ನಾಗಿ ಹೇಳಿಬಿಟ್ರು. ಮೊದಲನೇದಾಗಿ ಚಿತ್ರ ಚಾವಡಿಯ ಸ್ಪರ್ಧೆಗೆ ತೀರ್ಪುಗಾರರಾಗಿದ್ದಂತಹ ನಮ್ಮ ಮೈಸೂರಿನ ಕಲ್ಪನಾ ಸುರೇಶ್ ಜೈನ್ ಅವರು ವೇದಿಕೆ ಮೇಲೆ ಬರಬೇಕು. ಚಿತ್ರ ಚಾವಡಿಯ ಪಟ್ಟಿಯನ್ನು ರಶ್ಮಿ ಓದಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ಲಕ್ಷ್ಮಿ ಅವರು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರ. ಈಗ ಚಿತ್ರ ಚಾವಡಿ ಅಂದರೆ ಚಿತ್ರ ಸಂಭ್ರಮದ ವಿಜೇತರನ್ನು ಕರೆಯೋ ಸಮಯ ಬಂದಿದೆ. ಚಿತ್ರ ಸಂಭ್ರಮದಲ್ಲಿ ನಾವು ಈ ಸಲ ಹಾಸ್ಯಮಯ ಚಿತ್ರಗೀತೆಗಳನ್ನು ಹಾಡಬೇಕು ಅಂತ ಥೀಮ್ ಕೊಟ್ಟಿದ್ವಿ. ಹಾಗೂ ಹಾಡಿಗೆ ತಕ್ಕಂಥ ವೇಷಭೂಷಣಗಳನ್ನು ಹಾಕೋಬೋದು ಅಂತ ಹೇಳಿದ್ವಿ. ಸೊ ಇದರಲ್ಲಿ ನಮ್ಮ ಸದಸ್ಯರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸುಮಾರು 50ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಒಳ್ಳೊಳ್ಳೆ ಡ್ರೆಸ್ಗಳನ್ನು, ವೇಷಭೂಷಣಗಳನ್ನು ಕೂಡ ಹಾಕ್ಕೊಂಡಿದ್ರು. ಸೊ ಭಾಗವಹಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀವಿ. ಈ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನವನ್ನು ಹೊಸದುರ್ಗದ ವೀಣಾ ಸುದರ್ಶನ್ ಅವರು, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಇವರಿಗೆ ಬರುತ್ತೆ ಅಂತ, ಇವರು ತಗೊಂಡಿದ್ದಾರೆ. ಸೊ ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವರ ಮಗಳು ಶ್ರೀಮತಿ ವಿಭಾಶ್ರೀ ಅವರು ವೇದಿಕೆ ಮೇಲೆ ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ.
ವೀಣಾ ಸುದರ್ಶನ್ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಎರಡನೇ ಬಹುಮಾನ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀಮತಿ ಉದಯ ಕೃಷ್ಣ ಅವರು ತಗೊಂಡಿದ್ದಾರೆ. ಅವರು ಕೂಡ ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವರ ಅಕ್ಕ ಶ್ರೀಮತಿ ಶಾಲಿನಿ ಅವರು ವೇದಿಕೆ ಮೇಲೆ ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಸ್ಪರ್ಧೆಗಳಲ್ಲೂ ಆ್ಯಕ್ಚುಲಿ ನಾಲ್ಕು ಬಹುಮಾನ ಕೊಟ್ಟಿದ್ದೀವಿ. ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಹಾಗೂ 2 ಮೂರನೇ ಬಹುಮಾನಗಳನ್ನು ಕೊಟ್ಟಿದ್ದೀವಿ. ಈ ಚಿತ್ರ ಸಂಭ್ರಮದಲ್ಲಿ 2 ಬಹುಮಾನವನ್ನು ವಿತ್ ಕರೋಕೆ ಹಾಡಿದವರಿಗೆ, 2 ಬಹುಮಾನವನ್ನು ವಿತೌಟ್ ಕರೋಕೆ ಹಾಡೋರಿಗೆ ಕೊಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಉದಯ ಕೃಷ್ಣ ಅವರಿಗೆ ಇನ್ನೊಮ್ಮೆ ಅಭಿನಂದನೆಗಳು. ಮೂರನೇ ಬಹುಮಾನ ಇಬ್ಬರಿಗೆ ಬಂದಿದೆ. ನಮ್ಮ ಗೆಸ್ಟ್ಗಳಲ್ಲಿ ಒಬ್ಬರಾದ ಡಾಕ್ಟರ್ ಮನೋನ್ಮಣಿ ಅವರಿಗೆ ಹಾಗೂ ಶ್ರೀಮತಿ ಸುಮಾ ಹನುಮಂತ್ ಅವರಿಗೆ. ಡಾಕ್ಟರ್ ಮನೋನ್ಮಣಿ ಅವರಿಗೆ ಚಂದ್ರಿಕಾ ಮೇಡಮ್ ಅವರು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮನೋನ್ಮಣಿ ಮೇಡಮ್, ನಿಮಗೆ ಇನ್ನೊಮ್ಮೆ ಅನಂತ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಿಮ್ಮಿಂದ ನಾವು ಕಲಿಬೇಕಂತ ತುಂಬ ಇದೆ ನಿಜವಾಗ್ಲೂ. ಮತ್ತೊಂದು ಮೂರನೇ ಬಹುಮಾನ ಶ್ರೀಮತಿ ಸುಮಾ ಹನುಮಂತ್ ಅವ್ರು ತಗೊಂಡಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ಬಹುಮಾನವನ್ನು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸುಮಾ ಹನುಮಂತ್ ಅವರಿಗೆ ಇನ್ನೊಮ್ಮೆ ಅಭಿನಂದನೆಗಳು. ವಿಜೇತರಲ್ಲಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಚಾವಡಿಯ ಎಲ್ಲರ ನೆಚ್ಚಿನ ಗಾಯಕಿ ಶ್ರೀಮತಿ ಕಲ್ಪನಾ ಸುರೇಶ್ ಜೈನ್ ಅವರು ಈ ಚಿತ್ರ ಸಂಭ್ರಮದ ತೀರ್ಪುಗಾರರಾಗಿದ್ದರು. ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ನಾನು ನಮ್ಮ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕಲ್ಪನಾ ಅವರಿಗೆ ನೆನಪಿನ ಕಾಣಿಕೆ. ವಿಜೇತರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳು. ಎಲ್ಲರಿಗೂ ಅಭಿನಂದನೆಗಳು. ಕಲ್ಪನಾ ಅವರೇ, ಮತ್ತೊಮ್ಮೆ ಥ್ಯಾಂಕ್ಸ್ ನಿಮಗೆ. ಚಿತ್ರ ಚಾವಡಿಲಿ ದಾಸ ಚಾವಡಿ ಚಿತ್ರ ಚಾವಡಿಲಿ ತುಂಬ ಪ್ರೈಸಸ್ ಬರುತ್ತೆ, ಪೋಸ್ಟ್ಗಳು ಬರುತ್ತೆ. ಅದರಲ್ಲೂ ಈ ಸಲ ನಾವು ಈ ಥರ ಕೊಟ್ಟಾಗ ನೋಡೋಣ ಹೇಗೆ ಅಂತಂದರೆ, ಎಷ್ಟೊಂದು ಪೋಸ್ಟ್ಗಳು ಬಂತು. ಯಾರಿಗೆ ಜಡ್ಜ್ಮೆಂಟ್ ಕೊಡೋದು ಅಂತ ಅವ್ರಿಗೆ ಕಷ್ಟ. ನನಗೆ ರಾತ್ರಿ ಮತ್ತೆ ಕಾಲ್ ಮಾಡೋದು, ಮೇಡಮ್ ಹಿಂಗಿದೆ, ಏನು ಮಾಡೋದು ಅಂತ. ನಾನು ಅದಕ್ಕೆ ಹೇಳಿದೆ, 2 ಕರೋಕೆ ಜೊತೆ ಹಾಡ್ದರು ಕೊಡಿ, 2 ಕರೋಕೆ ಇಲ್ಲದೆ ಹಾಡ್ದಿರೋ. ಯಾಕಂದರೆ ಪಾಪ ಎಲ್ಲರಿಗೂ ಕರೋಕೆಲ್ಲಿ ಹಾಡಿ ಅಭ್ಯಾಸ ಇರಲ್ಲ. ಹಾಗಾಗಿ ಆ ಒಂದು ಜಡ್ಜ್ಮೆಂಟ್ ಕೊಟ್ಟ ಕಲ್ಪನಾ ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಹರಿದಾಸರ ಮಿಲನ, ದಾಸನಮನ ಎಲ್ಲ ಈ ಒಂದು ಗುಂಪಿನ ಅಡ್ಮಿನ್ ಆಗಿರುವಂಥ ಶ್ರೀಮತಿ ಪೂರ್ಣಿಮಾ ಅವ್ರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಚಿತ್ರ ಚಾವಡಿಲಿ ಇವತ್ತು ನಿರ್ವಾಹಕಿ ಲಕ್ಷ್ಮಿ ಅವ್ರಿಗೆ ನಾನು ಸನ್ಮಾನ ಮಾಡಬೇಕು ಅಂತ ಅತಿಥಿ ವರಣ್ಯರಿಗೆ ಕೇಳ್ಕೊಳ್ತೀನಿ. ಲಕ್ಷ್ಮಿ ಬಗ್ಗೆ ಒಂದೆರಡು ಮಾತು ಆಡಬೇಕು ಅಂತ ನನಗೆ ಆಸೆ. ಏನಂತಂದರೆ, ಆ್ಯಕ್ಚುಲಿ ಲಕ್ಷ್ಮಿ ಅವರು ಫಸ್ಟ್ ಪೋಸ್ಟ್ ಹಾಕ್ತಾಯಿದ್ರು ಅಡ್ಮಿನ್ ಆಗಕ್ಕೆ ಮುಂಚೆ. ಯಾವಾಗಲೂ ಅವ್ರದ್ದೇ ಫಸ್ಟ್ ಪೋಸ್ಟ್. ಇವಾಗ ಕಲ್ಪನಾ ಅವ್ರದ್ದು ಬರುತ್ತೆ, ಆವಾಗ ಲಕ್ಷ್ಮಿ ಅವ್ರದ್ದು ಬರ್ತಾಯಿತ್ತು ಫಸ್ಟ್ ಪೋಸ್ಟು. ಮೊದಲು ರಿಜೆಕ್ಟ್ ಆಗ್ತಿದೆ. ಯಾತಕ್ಕೆ ರಿಜೆಕ್ಟ್ ಆಗ್ತಿದೆ ಹೇಳಿದೆ, ನಿಯಮದ ಪ್ರಕಾರ ಇಲ್ಲ ಅಂತ. ಆದರೂ ಪರವಾಗಿಲ್ಲ ಅಂತ ತುಂಬ ಪೇಷನ್ಸಿಂದ ಕೆಲಸ ಮಾಡ್ತಾರೆ. ನಾನು ಎಷ್ಟೇ ಒಂದೊಂದು ಸಲ ಆಗೋದೇ ಇಲ್ಲ. ನಾನು ಕೆಲಸ ಮಾಡೋದ್ರಿಂದ
ಅಪ್ರೂವ್ ಮಾಡೋದಕ್ಕೆಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಲ. ಅಂದರೆ ಕ್ಲಾಸಸ್ ಇತ್ತು ಅಂದರೆ ಸ್ಕೂಲಲ್ಲಿ ಮೊಬೈಲಲ್ಲೋ ಇಲ್ಲ, ಆದರೂ ಪಾಪ ಎಷ್ಟೋ ಸಲ ನನಗೆ ನನ್ನ ಸ್ಕೂಲಿನ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಲಕ್ಷ್ಮಿ, ನಾನು ಯಾವಾಗ ನನಗಾಗಲ್ಲ ಅಂತ ನಾನು ಏನಾದ್ರು ಮೆಸೇಜ್ ಹಾಕಿದ್ರೆ, ಇವತ್ತು ಯಾರನ್ನ ನೋಡ್ಕೋತೀರಾ ಅಂದರೆ ಫಸ್ಟ್ ನಾನು ನೋಡ್ಕೋತೀನಿ ಮೇಡಮ್ ಅಂತ ಹೇಳಿ ಹಾಕ್ತಾರೆ. ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಲ್ಲರೂ ಅಷ್ಟೇ. ರಶ್ಮಿ ಇರ್ಬೋದು, ದೀಪಾ ಇರ್ಬೋದು, ರಮಾ ಮೇಡಮ್ ಇರ್ಬೋದು, ಮುಂಚೆ ಇದ್ದಂತಹ ಶ್ರುತಿ ಮೇಡಮ್ ಇರ್ಬೋದು, ರಘು ಇರ್ಬೋದು, ಪ್ರತಿಯೊಬ್ಬರು ಸುಧಾ ಅವ್ರು ಇರ್ಬೋದು, ಅವರೆಲ್ಲ ತಮ್ಮ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇವಾಗ ಅಷ್ಟಾಗಿ ಕೆಲಸ ನಿರ್ವಹಿಸೋಕ್ಕಾಗ್ತಿಲ್ಲ. ಆದರೂ ತೆರೆಮರೆಯಲ್ಲಿ ಖಂಡಿತ ಅವರೆಲ್ಲ ನನಗೆ, ಶ್ರೀನಿವಾಸ್ ನಾಯ್ಕ ಇರ್ಬೋದು, ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ. ಏನು ಕೇಳಿದ್ರು ಸಹ ಇವತ್ತಿಗೂ ಅಷ್ಟೇ, ಶ್ರೀನಿವಾಸ್ ನಾಯ್ಕ ಏನಾರ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಅವ್ರು ಬರ್ತಾರೆ, ಬಂದು ನನಗೆ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಬ್ಬರು ಸಹ ಈ ನಮ್ಮ ಮಕ್ಕಳು ಅಂತಲೇ ಹೇಳ್ಬೋದು, ದೀಪಾ, ರಶ್ಮಿ, ಲಕ್ಷ್ಮಿ ಅವರೆಲ್ಲ ಅಕ್ಕ ಅಂತಾರೆ, ಅಮ್ಮ ಅಂತಾರೆ, ಹಾಗೇ. ಸೊ ಲಕ್ಷ್ಮಿ ಶ್ರೀ ಅವ್ರಿಗೆ ಅತಿಥಿ ವರೇಣ್ಯರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಕೊನೆಯದಾಗಿ ಪಾಪ ಪುಟಾಣಿಗಳು ಕಾಯ್ತಾ ಇದ್ದಾರೆ. ಬಾಲಚಾವಡಿ ಶನಿವಾರ ಇರೋದರಿಂದ ಕೊನೆಗೆ ಬಂತು. ನೋಡೋಣ ಅವ್ರ ಪೇಷನ್ಸ್ ಅಂತ. ಟೀಚರ್ ಅಲ್ವಾ, ಅದಕ್ಕೆ ಕಾಯಿಸ್ಬಿಟ್ಟೆ ಮಕ್ಕಳ, ಸಾರಿ. ಈಗ ಕೊನೆಯದಾಗಿ ಬಾಲಸಂಭ್ರಮದ ವಿಜೇತರಿಗೆ ಬಹುಮಾನವನ್ನು ವಿತರಿಸೋ ಸಮಯ ಬಂದಿದೆ. ಲಕ್ಷ್ಮಿ ಅವರು ಓದಬೇಕಂತ ಕೇಳ್ತಿದ್ದೀನಿ, ಹಾಗೆಲ್ಲ ರಶ್ಮಿ ಅದಕ್ಕೆ ಹೆಲ್ಪ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತೀರ್ಪುಗಾರರಾಗಿ ನಮ್ಮ ಕ್ಷಮಾ ಕಟ್ವಾರ್ ಅವರು ಇವತ್ತು ಆಗಮಿಸೋಕ್ಕಾಗಲಿಲ್ಲ. ಬೆಳಗ್ಗೆನೇ ಅವರು ಮೆಸೇಜ್ ಹಾಕಿದ್ರು ಬರೋಕ್ಕಾಗ್ತಿಲ್ಲ ಅಂತ. ಕ್ಷಮಾ ಅವರೇ, ನಿಮಗೆ ಇಲ್ಲಿಂದ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಲಾಚಾವಡಿಯ ಈ ವಾರ್ಷಿಕೋತ್ಸವದಲ್ಲಿ ಬಾಲಸಂಭ್ರಮದಲ್ಲಿ ನಾವು ಅಭಿನಯ ಗೀತೆ ಮಾಡೋದಕ್ಕೆ ಥೀಮ್ ಕೊಟ್ಟಿದ್ದೆವು. ಈ ಸ್ಪರ್ಧೆಯಲ್ಲಿ ಒಟ್ಟು 24 ಮಕ್ಕಳು ಅತಿ ಉತ್ಸಾಹದಿಂದ ಭಾಗವಹಿಸಿದರು. ಒಬ್ಬರಿಗಿಂತ ಒಬ್ಬರು ನಾವೇನು ಕಮ್ಮಿ ಅನ್ನೋ ರೀತಿ ಅಭಿನಯ ಮಾಡಿದ್ದೇನೋ, ಹಾಡಿದ್ದೇನೋ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಮಕ್ಕಳದ ಅಭಿನಯ ಗೀತೆ ನೋಡಿ. ಈ ಸ್ಪರ್ಧೆಯ ತೀರ್ಪುಗಾರರಾಗಿದ್ದವರು ಶ್ರೀಮತಿ ಕ್ಷಮಾ ಕಟ್ವಾರ್ ಅವರು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರೋಕ್ಕಾಗಲಿಲ್ಲ. ಅವರಿಗೆ ನಮ್ಮ ಕಲಾಚಾವಡಿಯ ನಿರ್ವಾಹಕ ತಂಡದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಈಗ ಈ ಸ್ಪರ್ಧೆಯಲ್ಲಿ ವಿಜೇತರಾದ ಪುಟಾಣಿಗಳಿಗೆ ಬಹುಮಾನ ಕೊಡ್ತೀವಿ. ಮೊದಲನೇ ಬಹುಮಾನ ಉಡುಪಿಯ ಪುಟಾಣಿ ಚಿರಂಜೀವಿ ಅಮೋಘ ಕಂಬಳಕಟ್ಟ. ಅವನು ಬರೋಕ್ಕಾಗಿಲ್ಲ. ಅವ್ರ ಮಾವ ಆದಂಥ ಭರತ್ ಅವರು ಬಂದು ಈ ಪ್ರಶಸ್ತಿನ ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆ. ಅಮೋಘನ ಹಾಡೆಲ್ಲ ನೋಡಿದ್ದೀರಲ್ಲ, ನಿಮಗೆ ಎಷ್ಟು ಚೆನ್ನಾಗಿ ಹಾಡ್ತಾನಲ್ಲ, ಅವನೆಲ್ಲದರಲ್ಲೂ ಮಲ್ಟಿ ಟ್ಯಾಲೆಂಟು. ಹೌದು, ನನಗೂ ಸೋದರಳಿ ಆಗ್ಬೇಕು ಅವನು. ಈಗ ಎರಡನೇ ಬಹುಮಾನ ಪಡೆದವರು ಪುಟಾಣಿ ನಿಸರ್ಗ ಎಂ. ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಮತ್ತು ಮೂರನೇ ಬಹುಮಾನ ಇಬ್ಬರಿಗೆ ಬಂದಿದೆ. ಪುಟಾಣಿ ಸುರಭಿ ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ನನ್ನ ಮಾಂಟೆಸರಿಯಲ್ಲಿ ನನ್ನ 3 ವರ್ಷ ನನ್ನ ಪುಟ್ಟ
ಮತ್ತೊಂದು 3ನೇ ಬಹುಮಾನ ಪಡೆದವರು ನಮ್ಮ ನಿರ್ವಾಹಕರಾದಂಥ ರಶ್ಮಿ ರಾಧಾಕೃಷ್ಣ ಅವರ ಮಗಳು ಶರದಿ. ವೇದಿಕೆಗೆ ಬೇಗ ಬೇಗ ಓಡ್ ಬರಬೇಕು. ಈ ಬಾಲ ಸಂಭ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ನೀವೆಲ್ಲರೂ ವಿನ್ನರ್ಸೇ. ಓಕೆ. ಶೈಲಜಾ ರಾವ್ ಅವರು ಬಹಳ ಸುಂದರವಾದ ಕಾರ್ಯಕ್ರಮ ಅಂತ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ತೋರಿಸಿದ್ದಾರೆ. ಹಾಗೆ ಜಯಮೂರ್ತಿ, ಭಾಗ್ಯಲಕ್ಷ್ಮಿ, ಇನ್ನು ಅನೇಕರು ವೀಕ್ಷಣೆ ಮಾಡಿ ಬಹಳ ಸಂತಸ ಪಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕಲಾ ಚಾವಡಿ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಲಕ್ಷ್ಮಿ. ಈಗ ಇನ್ನೊಬ್ಬ ಅತಿಥಿಯವರ ಭಾಷಣನ ಕೇಳೋಣ, ಕಿರುಭಾಷಣ ಕೇಳೋಣ ಅಲ್ಲ. ಇಲ್ಲೇ ಅವರೆಷ್ಟು ಹಾಸ್ಯಮಯವಾಗಿ ಮಾತಾಡ್ತಿದ್ದಾರೆ. ಹಲೋ, ಜಾಸ್ತಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ನಾವು ಎಷ್ಟೊಂದು ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಕೋತೀವಿ, ಅದಕ್ಕೆ ಸಮಯ ಬರೋದಿಲ್ಲ ನಮಗೆ. ಬೆಳಗ್ಗೆ ಎದ್ದು ಒಂದು ತಿಂಡಿನಾಗಲಿ ಏನಾಗಲಿ, ತಿಂಡಿನಲ್ಲಿ ಒಂದು ವಿಧವಾಗಲಿ ಎಷ್ಟೋ ದಿನ ಅನ್ಕೋತೀವಿ, ಅದನ್ನು ಮಾಡೋಕ್ಕೆ ಆಗಲ್ಲ, ಯಾವತ್ತೋ ಮಾಡೋಕ್ಕಾಗತ್ತೆ. ಹಾಗೆ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರಬೇಕು. ಈಗ ಎಷ್ಟೊಂದು ಇದು ಹಾಡಲಿಕ್ಕೆ, ಈಗ ನಮ್ಮ ಮೇಡಮ್ದು ಭಜನ್ದಿದೆ, ಭಜನೆಗಳು ಎಷ್ಟೊಂದು ಬರುತ್ತೆ. ಭಜನೆ ಹೇಳೋಣ ಅಂದ್ಕೊಳ್ತೀನಿ. ಒಂದೇದೇನಪ್ಪ ಅಂದರೆ ಈ ಅಲಂಕಾರ ಬೇರೆ ಮಾಡ್ಕೋಬೇಕು. ಹೆಂಗಿದ್ರೆ ಹಂಗೆ ಹೇಳೋಕ್ಕಾಗಲ್ಲ. ಕೆಲವರು ಎಷ್ಟು ನೀಟಾಗಿ ನಮ್ಮ ಚಂದ್ರಿಕೆ ಮತ್ತು ಸುಭಾಷಿಣಿ ಅಂತೂ ಬೊಂಬೆ ಹಂಗೆ ಕೂತ್ಬಿಡ್ತಾಳೆ. ಒಂಥರ ಹೊಟ್ಟೆ ಉರಿಯುತ್ತೆ ನನಗೆ ಅವನ್ನೆಲ್ಲ ನೋಡಿದ್ರೆ. ಆದರೆ ನನಗೆ ಅದಕ್ಕೆಲ್ಲ ಥರ ಸಮಯನೇ ಆಗಲ್ಲ. ನಾನೇ ಎಲ್ಲ ಕೆಲಸ ಮಾಡ್ಕೋತೀನಿ, ನಂಗೆ ಬೇರೆಯವ್ರು ಮಾಡಿದ್ರು ಸರಿಯಾಗಲ್ಲ. ಹಾಗಾಗಿ ಅದಕ್ಕೆಲ್ಲ ಹಾಡಬೇಕು ಅಂದ್ಕೊಂಡ್ರೂ ಆಗೋದಿಲ್ಲ. ಆದರೆ ಇವರು ಅದೇನೋ ಮಾಯ ಮಂತ್ರ ಅದೇನೋ ಹೇಳ್ತಾರಲ್ಲ, ಅದೇನಾದರೂ ಇವರು ಮಾಡಿದಾರ ಅಂತ ನನಗೆ ಗೊತ್ತಿಲ್ಲ. ಅವ್ರದ್ದಕ್ಕೆ ಹಾಡೋಣ ಅಂದರೆ ಅದು ಹೆಂಗೋ ಅನುಕೂಲ ಆಗಿಬಿಡುತ್ತೆ, ಹಾಡ್ಬಿಡ್ತೀನಿ. ಹಾಗೆ ಎಲ್ಲ ಇನ್ಯಾವುದಕ್ಕೂ ಹಾಡೋಕ್ಕೆ ಆಗೋದಿಲ್ಲ. ಇವ್ರದ್ದಕ್ಕೆ ಹಾಡೋಣ ಅಂದ್ಕೊಂಡಾಗ ಆಗೋಗುತ್ತೆ ಹಾಡೋದಕ್ಕೆ. ಅದರಿಂದ ಅವರು ಏನೋ ಮಂತ್ರ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂಥ ಒಂದು ಅವಕಾಶ ಇದು ನೋಡಿ. ಈಗ ಸುಭಾಷಿಣಿಯವರು ಬರೀ ದೇವರ ನಾಮಗಳನ್ನ ಹೇಳೋದು ಆ ರೀತಿ ಮಾಡಿದ್ರು. ಆದರೆ ಇವರು ನಮಗೆ ಎಲ್ಲ ವಿಧವಾದ ಒಂದು ಅವಕಾಶನ ಕೊಟ್ಟರು. ಹಾಗಾಗಿ ಹೆಚ್ಚು ಹೆಚ್ಚು ಜನಕ್ಕೆ ಇದು ಜಾಸ್ತಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಮೊದಲನೇದಾಗಿ ಜಡ್ಜಸ್ಗೆ ನಾನು ದೊಡ್ಡ ದೊಡ್ಡ ನಮಸ್ಕಾರಗಳು ಹಾಕ್ಬಿಡ್ತೀನಿ. ಯಾಕೆ ಜಡ್ಜ್ಮೆಂಟ್ ಮಾಡೋದು ಅಂದರೆ ತುಂಬ ಕಷ್ಟ. ನಾನಂತೂ ಮಾಡೋದೇ ಇಲ್ಲ ಅಂದ್ಬಿಡ್ತೀನಿ. ನನಗೆ ಸಮಾಧಾನವೇ ಆಗಲ್ಲ ನನ್ನ ಜಡ್ಜ್ಮೆಂಟ್ ಬಗ್ಗೆ. ಮೊದಲೆಲ್ಲ ಮಾಡ್ತಾಯಿದ್ದೆ ಅದೇನೋ ಕೂತ್ಕೊಂಡು. ಇವಾಗ ಒಂದು ಸ್ವಲ್ಪ ಬೆಳೆದಿರೋದ್ರಿಂದ ಜಡ್ಜ್ಮೆಂಟ್ ಮಾಡೋದು ತುಂಬ ಕಷ್ಟ ನನಗೆ ಅಂತ ಅನ್ನಿಸ್ಬಿಡುತ್ತೆ. ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಮಾಡಿದ್ದಾರೆ ಇವರು. ನಮ್ಮ ಮೈಸೂರಿನವರು ಕಲ್ಪನಾ ಅವರು, ಅವರು ಇಬ್ಬರೂ ಮಡಿಕೇರಿ ನಾಗೇಂದ್ರ ಅವ್ರ ಹತ್ರ ನಾನು ಕ್ಲಾಸಸ್ ನಡೆಸ್ತಾ ಇದ್ದೆ. ಅವ್ರನ್ನ ಒಂಥರ ನನಗೆ ಹುಚ್ಚು, ಸಂಗೀತದ್ದೇ ಹಾಡಿಂದೇ ಹುಚ್ಚು. ಎಲ್ಲರೂ ಬೈದಿದ್ದಾರೆ. ನಮ್ಮ ಅಪ್ಪ ಸತ್ತಾಗ್ಲೂ ಹಾಡು ಹೇಳ್ತಾ ಕೂತ್ಕೊಂಡೆ ನಾನು. ಇವಾಗಲೂ ಇವಳು ಹಾಡ್ತಾಳಲ್ಲ ಅಂತಂದ್ಬಿಟ್ಟು. ಹಾಡೋದು ನೋಡಿ, ಎಲ್ಲ ಕಲೆಗಳಲ್ಲೂ ಹಾಡನ್ನು ನಾವು ಯಾವಾಗ ಬೇಕಾದ್ರೂ ಹಾಡ್ಬೋದು ಅಲ್ವಾ. ಹಾಗೆ ನಾನು ಅವಾಗ ಕೂತ್ಕೊಂಡು ಕ್ಷೀರ ಸಾಗರ ಶಯನ ಅಂತ ಹೇಳಿದೆ. ಕೆಲವರೆಲ್ಲ ಪಾಪ ನನಗೆ ದುಃಖನಾಗಲಿ ಸಂತೋಷನಾಗಲಿ ನಾನು ಅಳೋದಿಲ್ಲ, ಹಾಡಲ್ಲೇ ನಾನು ಹಾಡೋದು. ಆಮೇಲೆ ಅದಕ್ಕೋಸ್ಕರ ನಾವು ಒಂದು ಸಮಯ ಇಡಬೇಕಾಗಿಲ್ಲ. ಈಗ ಇನ್ಸ್ಟ್ರೂಮೆಂಟು ಅಂದರೆ ಕೂತ್ಕೋಬೇಕು, ಇನ್ಸ್ಟ್ರೂಮೆಂಟು ಶ್ರುತಿ ಮಾಡ್ಕೋಬೇಕು, ಹಾಡಬೇಕು. ಡ್ಯಾನ್ಸು ಅಂದರೆ ಒಂದು ಜಾಗ ಬೇಕು, ಹಾಗೆಲ್ಲ. ಈ ಹಾಡು ಏನಿಲ್ಲ, ಎಲ್ಲೆಲ್ಲಿ ಬಚ್ಚ ಮೇಲೆ ಇದ್ರೂ ಮಾಡ್ಬೋದು, ಇನ್ನೊಂದು ಕಡೆ ಇದ್ರೂ ಅಡುಗೆ ಮಾಡೋವಾಗಲೂ ಮಾಡ್ಬೋದು. ಮಿಕ್ಸಿ ಹಾಕಿದ್ರೆ ಅದರದ್ದೇ ಒಂದು ಶ್ರುತಿ ಕೊಡುತ್ತೆ ನಮಗೆ. ಗಾಡಿ ಓಡಿಸೋವಾಗಂತೂ ನಾನು ಜೋರಾಗಿ ಹೇಳ್ಕೊಂಡು ಹೋಗೋದು. ಗಾಡಿ ರಿಂಗ್ ಅಂತ ಕೊಟ್ಟರೆ ಅದಕ್ಕೆ ಮೇಲಕ್ಕೆ ಹೋಗಿ ಸಾಕು ಹೋಗೋದು. ಇನ್ನೇನು ಅಲ್ಲದೆ ಇದ್ದರೂ ನಾವು ಬರೀ ಸರಿಗಮಪದನಿಸ ಹಾಡಿದ್ರೂ ಹಾಡ್ತಾ ರಾಗ ಅಂತಂದ್ಬಿಟ್ಟು. ಈಗ ನಾನು ಇದರಲ್ಲೇ ಸುಮಾರು ಜನ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮದಲ್ಲೂ ಅಷ್ಟೇನೆ ಹಾಡ್ತಾ ಎಷ್ಟು ಚೆನ್ನಾಗಿ ಹಾಡೋದು ಕಲ್ತ್ಬಿಟ್ಟಿದ್ದಾರೆ ಎಲ್ರೂ.
ಹಾಗಾಗಿ ಈ ಥರ ಒಂದು ಚಾವಡಿನ ಇವರು ನಡೆಸ್ತಾ ಇದ್ದಾರೆ. ಯಾವುದೇ ಒಂದು ಸಂಘ ಆಗಲಿ ಸಂಸ್ಥೆ ಆಗಲಿ ಶುರು ಮಾಡೋದು ತುಂಬ ಸುಲಭ, ಅದನ್ನು ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ. ಇವ್ರಿಗೆಲ್ಲ ತುಂಬ ಪೇಷನ್ಸು. ಅದು ಹೆಂಗೆ ಎಲ್ಲರದು ಕೇಳ್ತಾರೋ, ಅದು ಹೆಂಗೆ ಮಾತಾಡ್ತಾರೋ ಅಷ್ಟು ಪೇಷನ್ಸಿಂದ ನನ್ನ ಜೊತೆನೂ ನನಗೆ ಮೆಸೇಜ್ ಮಾಡಿ ನಂದು ಅಪ್ಲೋಡ್ ಆಗಲಿ, ಅಯ್ಯೋ ಅಪ್ಲೋಡ್ ಆಗದೆ ಇದೆ ಮುಳುಗೋಗುತ್ತೇನಮ್ಮ ಅಂತ ಅಂದೆ ನಾನು. ನಂದು ಅಪ್ಲೋಡ್ ಆಗಲಿಲ್ಲ ಅಂತ ಪರದಾಡಿದ್ರು. ಆವಾಗ ಬೇರೆ ಯಾರ್ಯಾರೋ ಎಲ್ಲರೂ ಅಪ್ಲೋಡ್ ಆಗ್ತಿಲ್ಲ ಅಂತ ಹಾಕಿದ್ರು. ಆವಾಗ ಅವ್ರಿಗೆ ಸಮಾಧಾನ ಆಯ್ತೇನೋ, ಅವ್ರದ್ದು ಮಾತ್ರ ಅಲ್ಲ ಅಂದ್ಬಿಟ್ಟು. ಇಲ್ಲಿ ನನಗೆ 2 ನಿರೀಕ್ಷಿತ. ನನಗೊಂದು ಪ್ರೈಸ್ ಬರಲಿ ಅಂತ ನಾನು ಎಲ್ಲೂ ನನಗೆ ಪ್ರೈಸ್ ಬರಲಿ ಅಂತ ಹೋಗೋದೇ ಇಲ್ಲ. ಅದು ಬಂದ್ಬಿಡುತ್ತೆ ಸಾಮಾನ್ಯವಾಗಿ. ಅದೊಂದು ಅನಿರೀಕ್ಷಿತವಾಗಿ ಬಂತು. 57 ಜನದಲ್ಲಿ ನನಗೊಂದು ಬರ್ಬೋದು ಹಾಗೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಹೀಗೆ ಸ್ಟೇಜ್ ಮೇಲೆ ಬಂದು ನಾನು ಹೀಗೆ ಮಾತಾಡೋಕ್ಕೊಂದು ಅವಕಾಶ ಸಿಗ್ಬೋದು ಅಂತ ಅಂತೂ ಕನ್ಸು ಇಳಿಸಿರಲಿಲ್ಲ. ಇದೆಲ್ಲ ನಮ್ಮದು ಪುಣ್ಯ ಅನಿಸುತ್ತೆ, ಅಥವಾ ಅವ್ರದ್ದು ನಂದು ಏನೋ ನಕ್ಷತ್ರ ಇದು ಎಲ್ಲ ಸೇರಿರ್ಬೋದು, ಆ ಥರ ಆಗಿರ್ಬೋದು ಏನೋ ಅನಿಸುತ್ತೆ. ಒಟ್ಟಲ್ಲಿ ನನಗೆ ಬಹಳ ಸಂತೋಷ ಆಗ್ತಿದೆ. ಆಮೇಲೆ ನಿಮ್ಮೆಲ್ಲರನ್ನು ನೋಡ್ತಾ ಇರೋದೇ ನನಗೆ ಎಲ್ಲದಕ್ಕಿಂತ ಹೆಚ್ಚು ಸಂತೋಷ. ಒಂದು ಸಂಘಟನೆ ಇರಬೇಕು. ನಾನು ಹೇಳೋದಷ್ಟೇ, ಸೇರಬೇಕು, ಜನ ಆದಷ್ಟು ಸೇರಬೇಕು. ನಾನು ನಿನ್ನೆ ರಾತ್ರಿ ಒಂದು ಹುಡುಗ ಸೂಯಿಸೈಡ್ ಮಾಡ್ಕೊಂಡಿದ್ದೆ, 25 ವರ್ಷದ ಹುಡುಗ. ಅವ್ರ ಅಪ್ಪ ಅಮ್ಮ ನಾನು ಎಲ್ಲರೂ ಆಷಾಢ ಶುಕ್ರವಾರ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ವಾಪಸ್ ಬರೋದಕ್ಕೆ ಹ್ಯಾಂಗ್ ಮಾಡ್ಕೊಂಡಿತ್ತು. ನಾನು ಅದಕ್ಕೆ ತಾಯಂದ್ರಿಗೆ ನಾನು ಕೆಲವು ಮಾತುಗಳನ್ನ ಇಲ್ಲಿ ಇದು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಆದರೂ ಹೇಳ್ತೀನಿ. ಈ ಆದಷ್ಟು ಮೊಬೈಲು ಅದ್ರ ಹುಚ್ಚನ್ನು ಬಿಡಿಸಿ ಮಕ್ಕಳಿಗೆ ಏನಾದ್ರು ಹೆಂಗಾದರೂ ಬೇರೆ ಎಂಗೇಜ್ ಮಾಡಿಸಿ. ಅದರಿಂದ ಅರ್ಧ ಅದೆಲ್ಲ ನೋಡಿ, ಜನಗಳ ಜೊತೆ ಸೇರಿದ್ರೆ ಯಾವಾಗಲೂ ಏಕಾಂತ ಅನ್ನೋದು ತುಂಬ ಕೆಟ್ಟದು. ಅದು ಜನ ಆ ಒಂದು ಸಮಯ ದಾಟಿದ್ರೆ ಅದು ಆ ಪ್ರಕ್ರಿಯೆನೇ ಬೇರೆ ಆಗುತ್ತೆ. ಜನಗಳ ಜೊತೆ ಸೇರ್ತಾ ಇರಬೇಕು, ಕಷ್ಟ ಸುಖಗಳನ್ನ ತಿಳ್ಕೊಬೇಕು. ನಮಗೆ ಬಂದಿದ್ದ ಕಷ್ಟ ಏನಿದೆ, ನಮಗೆ ಕಷ್ಟ ನನಗಂತೂ ಯಾವುದು ಕಷ್ಟ ಅನ್ನಲ್ಲ, ನನಗೆ ಕಷ್ಟ ಬಂದೇ ಇಲ್ಲಪ್ಪ. ಯಾರು ಸುಖವಾಗಿದ್ದೀರಿಪ್ಪ? ಯಾರು ಕೈ ಎತ್ತಿ. ಯಾರು ಸುಖವಾಗಿಲ್ಲ, ಎಲ್ರಿಗೂ ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ಆ ಸೀತೆಗೆ ಕುಂತಿ ಅವ್ರದ್ದೆಲ್ಲ ಜ್ಞಾಪಿಸ್ಕೊಂಡ್ಬಿಟ್ರೆ ಹಬ್ಬ ಭಯ ಆಗೋಗುತ್ತೆ. ನಾವು ಎಷ್ಟು ಆರಾಮಕ್ಕಿದ್ದೀವಿ. ನಮ್ಗೇನು ಬೇಕೋ ಚಿಲ್ಕ ಹಾಕ್ಬಿಟ್ಟು ಮಲ್ಗೋಕ್ಕೆ ಒಂದು ಜಾಗ ಆಯಿತಾ. ಒಂದು ಫುಟ್ಪಾತಲ್ಲಿ ನಾವು ಒಂದು 10 ನಿಮಿಷ ನಿಲ್ಲಿ, ಮುದುಕೆ ಎಲ್ಲ ತದ್ಕೆ ಎಲ್ಲ ಯಾವುದೋ ಹೆಂಗ್ಸೊಂದು ಒಂದು ಫುಟ್ಪಾತಲ್ಲಿ ನಿಂತರೆ ಹಿಂಗೆ ಯಾವ್ಯಾವ ಥರ ದೃಷ್ಟಿಗಳು ಬೀಳುತ್ತೆ ನಮ್ಮ ಮೇಲೆ ಅಂತ ಅದನ್ನು ನಾವು ಅನುಭವಿಸಿದವರು ಅಷ್ಟೇ ಗೊತ್ತಾಗುತ್ತೆ. ಇಲ್ಲೇ ಅದು ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಲ್ಲ. ಅಮ್ಮ ತಾಯಿ ಅಂತ ಹೋಗಬಾರ್ದು ತೂಚಿ ಇನ್ನಿಸ್ಕೊಂಡು. ಅವೆರಡೂ ಇದ್ಬಿಟ್ರೆ ನಮಗೆ ಹೆಂಗಸರಿಗೆ ಎಲ್ಲನೂ ಇದೆ ಅಂತಂದ್ಬಿಟ್ಟು 100 ಸೀರೆ ಏನಕ್ಕೆ ಬೇಕು? ಸೀರೆ ಇದೆ ಅಂತ 4 ಸೀರೆ ಉಟ್ಕೊಂಡ್ರೆ ಹುಚ್ಚರು ಅಂತಾರೆ. ತುಂಬ ದುಡ್ಡಿದೆ ಅಂತ ತಿನ್ನೋಕ್ಕಾಗ್ತಾ ಜಾಸ್ತಿ ಎಲ್ಲ ಉಲ್ಟಾ ಹೊಡೆಯುತ್ತೆ. ಅದಕ್ಕೆ ಆ ಆಸೆನ ಬಿಟ್ಬಿಡ್ಬೇಕು, ಗೊತ್ತಾಯ್ತಾ. ಈಗ ದುಡ್ಡಿದೆ ಅಂತಂದರೆ ಅದನ್ನ ಸದುಪಯೋಗ ಮಾಡ್ಕೊಳ್ಳೋಣ ಏನಕ್ಕಾದರೂ. ಬಡ ವಿದ್ಯಾರ್ಥಿಗಳಿಗೆ ನಾನು ಏನು ಜಂಬಕ್ಕೆ ಅಂತ ಹೇಳಲ್ಲ, ಬೇರೆ ಎಲ್ಲ ಜಾತಿಯವ್ರಿಗೆ ಅನುಕೂಲಗಳಿದೆ ಬೇಕಾದಷ್ಟು, ಆ ಸಂಘ ಸಂಸ್ಥೆಗಳಿಂದಾಗಲಿ ಇದರಿಂದಾಗಲಿ. ಆದರೆ ನಮ್ಮ ಬ್ರಾಹ್ಮಣರಲ್ಲಿ ಆ ರೀತಿಯಾದ ಒಂದು ಅನುಕೂಲ ಇಲ್ಲ. ಈಗ ಸ್ವಾಮಿಗಳಿದ್ದಾರೆ, ಎಲ್ಲ ಇದ್ದಾರೆ, ಅವರು ನಮಗೇನು ಮಾಡಲ್ಲ. ಈಗ ನಮ್ಮ ಸ್ವಾಮಿಗಳು ಬೇಕಾದ್ರೆ ಬಂದು ಒಂದು ದೊಡ್ಡದು ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಬ್ರಾಹ್ಮಣರಿಗೆ 95% ಬ್ರಾಹ್ಮಣರಿಗೆ ಕೊಡ್ತೀವಿ ಸೀಟು ಅಂತ ಯಾವ ಸ್ವಾಮಿಗಳು ಬರೋದಿಲ್ಲ. ನಾವೇ ಕಷ್ಟಪಡಬೇಕು. ನಮ್ಮ ಹುಡುಗರು ಕಷ್ಟಪಟ್ಟು ಅವ್ರು ಓದೋದ್ರುಂಟು, ಇಲ್ಲದೆ ಇದ್ರಿಲ್ಲ. ಯಾಕೆ ಓದೋ ಅಂಥ ಮಕ್ಕಳಿಗೆ ನಾನು ಲಾಸ್ಟ್ ಡೇಟ್ ಆದಮೇಲೆ ಹೋಗ್ತೀನಿ. SSLC ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಯಾರಿದ್ದಾರೆ ಅವ್ರು ಯಾರ್ಯಾರು ಫೀಸ್ ಕಟ್ಟಿಲ್ಲ ಬ್ರಾಹ್ಮಣರು, ಅವ್ರದ್ದೆಲ್ಲ ಫೀಸ್ ಕಟ್ಟು ಆ ರೀತಿ ಒಂದು ಸದುಪಯೋಗ ಪಡಿಸ್ಬೇಕು. ದುಡ್ಡು ಅಂದರೆ ಬೇಕಾದಷ್ಟಿರುತ್ತೆ. ಅದನ್ನ 108 ಸೀರೆ ತೊಗೊಳ್ಳೋದು ಅದೆಲ್ಲ ಬಿಟ್ಟು ಹಾಕ್ಬಿಟ್ಟು ನಮ್ಮಲ್ಲಿ ನಾವು ಈ ನಿಯಮಗಳನ್ನು ಇದೆಲ್ಲ ಪಾಲಿಸೋದು ಜಾಸ್ತಿ. ಈಗ ಒಂದು ಬೇಕು, 2 ಸಾಕು ಅಂತ ಏನೋ ಬಂತು, ಆಯಿತು ಎಲ್ಲರೂ ಒಂದೊಂದೇ. 2 ಮಕ್ಕಳು ಮಾಡಲಿಲ್ಲ ಯಾರೂ, 2 ಬೇಕು 3 ಸಾಕು ಏನೋ ಇದ್ದಿದ್ದು ಮೊದಲು. ಆದರೆ ಒಂದೊಂದೇ ಮಾಡ್ಕೊಂಬಿಟ್ವಿ. ಈಗ ನಮ್ಮ ಸಂಖ್ಯೆ ಎಷ್ಟಾಗೋಗಿದೆ, ತುಂಬ ಕಡಿಮೆ ಆಗೋಗಿದೆ. ಅದಕ್ಕೆ ಮೊದಲು ಅದನ್ನು ಬಿಟ್ಟು ಒಬ್ಬೊಬ್ಬರು 2 ಮಕ್ಕಳನ್ನಾರು ಹೇರಿ ಅಂತಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ರಿಗೂ ಹೇಳಬೇಕು. ಅದು ನೋಡಿ, ಯಾರು ಏನೇ ಅನ್ನಲಿ ನಮ್ಮಿಂದಾನೇ ನಡೆಯೋದು ಎಲ್ಲನೂ. ಅದು ನಾವೇ ತಿಳ್ಕೋಬೇಕು, ನಮ್ಮಿಂದಾನೇ ನಡೆಯೋದು ಅಂತ ತಿಳ್ಕೋಬೇಕು. ನಮ್ಮಿಂದ ನಡೆಯೋದಕ್ಕೆ ನಾವಿರಬೇಕು ಅಂದರೆ ನಮ್ಮ ಸಂತತಿಗಳು ಎಲ್ಲನೂ ಜಾಸ್ತಿ ಆಗಬೇಕು. ಆಮೇಲೆ ಬೇಗ ಮದುವೆ ಮಾಡಿ, ನಿಧಾನ ಮಾಡಿದಷ್ಟು ಹೊರಕ್ಕೆ ಅದು ಹೋಗುವಂಥ ಅವಕಾಶಗಳಿರುತ್ತೆ. ಆಮೇಲೆ ಮಕ್ಕಳಿಗೆ ಒಂದು ಭಯ ಇದು ಇರೋದಿಲ್ಲ. ಒಂದು ಸ್ವಲ್ಪ ದುಡಿದು 4 ದಿನ ಊಟ ಮಾಡಿದ್ರೆ ಯಾವೊಂದೇನು ಅನ್ನೋವಂಥ ಒಂದು ಮನೋಭಾವನೆ ಬರುತ್ತೆ. ಹಾಗಾಗಿ ಆ ವಯಸ್ಸಿಗೆ ಸರಿಯಾಗಿ ಮದುವೆ ಮಾಡಿಬಿಡ್ಬೇಕು.
25 ವರ್ಷದವರೆಗೂ ಮಾಡದೇ ಇದ್ದರೆ ಆಮೇಲೆ ಅವರು ಅವ್ನು ಬೇಡ ಇವನು ಬೇಡ ಅವ್ನ ಕಿವಿ ಸರಿಗಿಲ್ಲ ಇವ್ನು ಮೂಗು ಸರಿಗಿಲ್ಲ, ಯಾವುದೇ ಸರಿಗಿದ್ರು ಎಲ್ಲ ಗಂಡಸ್ರದ್ದು ಅದೇ ಕಥೆನೇನೆ, ಇನ್ನೇನು ಇರೋದಿಲ್ಲ. ಅದೆಲ್ಲ ನಾವು ಅದ್ರ ಜೊತೆಗೆ ನೀವು ತಾಯಂದ್ರು ಬೇರೆ ಹಾಗೆ ಹಿಂಗೆ ಕೊಂಕು ಇದು ಎಲ್ಲನೂ ಅದೆಲ್ಲ ಮಾಡಬೇಡಿ. ಹುಡುಗಂಗಾಗಲಿ ಹುಡುಗಿಗಾಗಲಿ ಒಟ್ಟಲ್ಲಿ ಬ್ರಾಹ್ಮಣರ ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ಕೊಳ್ಳೋಂಥ ಒಂದು ಎಲ್ಲರೂ ಅದನ್ನು ಅನುಸರಿಸಿ ಅಂತಂದ್ಬಿಟ್ಟು ನಾನು ಕೈ ಮುಗಿದು ಬೇಡ್ಕೊತೀನಿ. ನಮ್ಮವ್ರಿಗೆಲ್ಲ ನಾವು ಮಾಡೋಣ ಅನುಕೂಲಗಳನ್ನ, ನಮ್ಮ ಕೈಲಾದರೆ ನಮ್ಮ ಪಕ್ಕದ ಮನೆಯವರಾಗಲಿ ಎಲ್ಲೋ ಸಿಕ್ಕದವರಾಗಲಿ ಅನುಕೂಲಗಳನ್ನ ನಮ್ಮವ್ರಿಗೆ ಮಾಡಬೇಕು ನಾವು, ಆಯಿತಾ? ನಮ್ಗೆ ಯಾರು ಮಾಡೋರು ಇಲ್ಲ ಬೇರೆ. ಏನೇ ಅಂದ್ರೂ ನಾವೇ ಜಾಣರು, ನಾವೇ ನಡೆಸ್ತಿರೋದು ಎಲ್ಲನೂ. ಮೋದಿಯವ್ರ ಹತ್ರ ಇರೋರು ನಾವೇನೇನೆ ಹೇಳ್ಕೊಡೋದಕ್ಕೆ. ಆದರೆ ಆ ಮನುಷ್ಯ ಪಾಪ ಅಷ್ಟು ಸಹಾಯವಾಗಿ ಇದ್ದಾರೆ ನಮಗೆ. ಇಂಥ ಸಮಯದಲ್ಲಿ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರ ಬೆಂಬಲ ಕೊಟ್ಟು ನಾವು ಉದ್ಧಾರ ಆಗೋವಂಥದ್ದು ಏನೇನಾದ್ರು ಮಾಡೋಣ. ವಿಷಯ ಬಿಟ್ಟು ಎಲ್ಲೋ ಬಂದಿದ್ದೀನಿ, ಕ್ಷಮೆ ಇರಲಿ. ಸ್ವಲ್ಪ ನಂಗೆ ಮಾತಾಡೋಕೆ ಕೊಟ್ಟರೆ ಇವತ್ತೆಲ್ಲ ಮಾತಾಡ್ಬಿಡ್ತೀನಿ. ಹಾಗಾಗಿ ಆಮೇಲೆ ಸದುಪಯೋಗ ಮಾಡ್ಕೊಳ್ಳಿ ಸಮಯನ. ಹಾಳಾದ ಟಿ ವಿ ನೋಡಿ ಅತ್ತೆ ಹೆಂಗೆ ಕಾಟ ಕೊಡೋದು, ಸೊಸೆ ಹೆಂಗೆ ಸಾಯಿಸೋದು, ಅದೆಲ್ಲ ಬಿಟ್ಟು ಹಾಕಿ ಅದರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲದರಲ್ಲೂ ಅದೇನೆ. ಶುರುವಿನಲ್ಲಿ ಒಂದು 4 ದಿನ ಆಹಾ ಅಂತ ನುಗ್ಗುತ್ತೀವೋ ಇದೇನೋ ತಮಾಷೆ ಇದೆ ನೋಡಿದ್ರೆ ಕೊಯ್ ಅಂತ ಶುರು ಆಗುತ್ತೆ, ಅಲ್ಲೇ ಏನೋ ಬತ್ತಿ ಇಡೋ ಕೆಲಸಗಳು ಶುರು ಆಗುತ್ತೆ ಇದರಲ್ಲಿ. ಅದನ್ನೆಲ್ಲ ಬಿಟ್ಬಿಡಿ. ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಬೇಕಂದ್ರೆ ಬೇಕಾದಷ್ಟು ಕೆಲಸಗಳಿರುತ್ತೆ. ಕೂತಂಗೆ ಆಗುತ್ತೆ. ಯಾವುದನ್ನು ನಾವು ರೂಢಿಸ್ಕೋತೀವೋ ಅದನ್ನೆಲ್ಲ ಅದೇನೇ ನಮಗೆ ರೂಢಿ ಆಗುತ್ತೆ. ಸ್ವಲ್ಪ ನಾವು ಏನು ಮಾಡ್ತೀವೋ ಅದನ್ನೇ ಮಕ್ಕಳು ಮಾಡ್ತಾರೆ. ನಾವು ಸೀರಿಯಲ್ ಹಾಕ್ಕೊಂಡು ಕೂತ್ರೆ ಅವ್ರ ಮೊಬೈಲ್ ಹಿಡ್ಕೊಂಡು ಅದರಲ್ಲಿ ಇನ್ನೇನೋ ನೋಡ್ಕೋತಾರೆ. ಅದನ್ನು ನಾವು ನಮ್ಮ ಮಕ್ಳಿಗೆ ದಾರಿ ದೀಪ ಆಗಿರಬೇಕು. ಎಲ್ಲರೂ ನಾನು ಸ್ವಲ್ಪ ಏನಾದ್ರು ಬೇಜಾರಾಗೋ ಅಂತ ಮಾತಾಡಿದರೆ ಕ್ಷಮೆ ಇರಲಿ. ಎಲ್ಲರೂ ನಾವು ಒಳ್ಳೆಯವರಾಗೋಣ, ನಮ್ಮ ಮನೆಯವರು ಒಳ್ಳೆಯವರಾಗಲಿ, ನಾವೆಲ್ಲರೂ ಒಳ್ಳೆಯವರಾಗಿರೋಣ. ಅದ್ಭುತವಾದ ಭಾಷಣವನ್ನು ಮಾಡಿದ ಶಾರದೆ ದ್ವಯರಿಗೆ ಅನಂತ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಜವಾಗ್ಲೂ ಇವತ್ತು ನಾನು ಅದೃಷ್ಟ ಅಂತಲೇ ಹೇಳಬೇಕು. ಒಂದು ಕಗ್ಗ, ಒಂದು 4 ಲೈನು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ, ವರವೆಮಿಗೆ ನೀ ಬೇಡಿಕೊಳ್ಳೋ ಮಂಕುತಿಮ್ಮ ಯಾವುದನ್ನು ಕಷ್ಟ ಅಂದ್ಕೊಳ್ಳೋದು ಬೇಡ, ಅದಕ್ಕಿಂತ ಕಷ್ಟದ ಎಷ್ಟೋ ಇರುತ್ತೆ, ಅದನ್ನು ಜ್ಞಾಪಿಸ್ಕೊಂಡು ಖುಷಿಯಾಗಿರೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. DVG ಬಡಾವಣೆ, ನಮ್ಮ DVGಯ ಇಲ್ಲೇ ಹತ್ತಿರ ಅವ್ರ ಮನೆ ಇದ್ದಿದ್ದು. DVG ಅವರ ಮಂಕುತಿಮ್ಮನ ಕಗ್ಗ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ ಅಂತಹ ಶ್ರೀಮತಿ ಡಾಕ್ಟರ್ ಮನೋನ್ಮಣಿ ಅವರಿಗೆ, ಅಮ್ಮ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇದು ಉಪಹಾರ ಅಲ್ಲೇ ನಿಮ್ಮ ಸ್ಥಳದಲ್ಲೇ ಬರುತ್ತೆ, ಯಾರೂ ಬರೋ ಅವಶ್ಯಕತೆ ಇಲ್ಲ ಈ ಕಡೆಗೆ. ದಯಮಾಡಿ ಎಲ್ಲ ಸ್ವೀಕಾರ ಮಾಡಬೇಕು ಅಂತ ಕಲಾಚಾವಡಿ ಪರವಾಗಿ ಕೇಳ್ಕೊತೀನಿ. ಅಲ್ಲ ಅದು ಕೊಡಕ್ಕೆ ಬರ್ತಾರೆ ಸರ್ವಿಸ್. ಇಲ್ಲ ಈಗ ಬೇಡ, ಒಂದು ನಿಮಿಷ ವಂದನಾರ್ಪಣೆ ಎಲ್ಲ ಆದಮೇಲೆ ಬೇಡ ಪ್ಲೀಸ್. ಅದು ಸಭಾ ಇದು ಈ ಮುಖಹೊತ್ತಿಕೆಯಲ್ಲಿ ದಾಸ ಸಾಹಿತ್ಯಕ್ಕೆ ತುಂಬ ಗುಂಪುಗಳು ಒತ್ತು ಕೊಟ್ಟಿದೆ. ಎಷ್ಟೋ ಜನಕ್ಕೆ ಹಾಡಕ್ಕಾಸೆ, ಆದರೆ ವೇದಿಕೆ ಇಲ್ಲ. ಈ ನಿಟ್ಟಿನಲ್ಲಿ ಮನೆಯಲ್ಲೇ ಕೂತು ಹಾಡಿ ರಾತ್ರೋರಾತ್ರಿ ಗಾಯಕಿ ಅನ್ಸ್ಕೊಂಡ್ರು ನಮ್ಮ ಸುಮಾರು ಜನ ಮುಖಹೊತ್ತಿಕೆಯ ಸ್ನೇಹಿತರು. ಈ ಕೆಲವು ಗುಂಪುಗಳಿಂದ ಈ ಥರ ಆಯಿತು ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆ ಒಂದು
ಆ ಎಲ್ಲ ಗುಂಪುಗಳ ಅಡ್ಮಿನ್ಸ್ ಇವತ್ತು ಬಂದಿದ್ದಾರೆ ನನ್ನ ಕರೆಗೆ ಹೋಗ್ಬಿಟ್ಟು. ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ನಾನು ಕರೆದವ್ರು ಬಂದು ಇಲ್ಲಿ ನಮ್ಮ ಒಂದು ನೆನಪಿನ ಕಾಣಿಕೆನ ಸ್ವೀಕರಿಸಬೇಕು ಅತಿಥಿಗಳಿಂದ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಾಸನಮನ ಅದು ಮೊದಲನೇದಾಗಿ ದಾಸ ಸಾಹಿತ್ಯಕ್ಕೆಂದೇ ಒಂದು ಗುಂಪಾಗಿದ್ದು FBಲಿ ನಾನು ಕಂಡಂಗೆ ಮೊದಲನೇದಾಗಿ ಹುಟ್ಟಿದ್ದು ದಾಸನಮನ. ಅದಕ್ಕೆ ನಾವೆಲ್ಲ ಹೇಳ್ತೀವಿ ಅದಕ್ಕೆ ತವರು ಮನೆ ಅಂತ ಹೇಳಿ. ಅದರ ಸುಭಾಷಿಣಿ ಅಮ್ಮ ಇವತ್ತು ಬರೋಕ್ಕಾಗಲಿಲ್ಲ, ಅವ್ರನ್ನ ಅಷ್ಟೇ ದಾಸನಮನದ ಅಮ್ಮ ಅಂತಲೇ ಕರಿತೀವಿ. ಎಲ್ಲರಿಗೂ ತವರು ಮನೆಯೇ ಅದು. ಇವತ್ತು ಅವರು ಸ್ವಲ್ಪ ಬರೋಕ್ಕಾಗಲಿಲ್ಲ, ಹಾಗಾಗಿ ಅಲ್ಲಿಯ ಅಡ್ಮಿನ್ ಆಗಿರುವಂತಹ ಗೌರಿ ಅವರು ದಯವಿಟ್ಟು ಈ ಹೂವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರ ಪರವಾಗಿ ನೆನಪಿನ ಕಾಣಿಕೆ ಮತ್ತು ಹೂವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೌರಿ ಕುಲಕರ್ಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉತ್ತಮ ಗಾಯಕಿ, ಸಂಯೋಜಕಿ. ಅವರ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ನನ್ನ ಆತ್ಮೀಯ ಗೆಳತಿ ಸಹ. ಥ್ಯಾಂಕ್ ಯು ಗೌರಿ. ಅದರ ನಂತರ ಬಂದ ಗುಂಪು ಇಲ್ಲಿ ದಾಸನಮನಕ್ಕೆ ಹೆಚ್ಚು ಅಂದರೆ ದಾಸನಮನದಲ್ಲಿ ಹೆಚ್ಚಾಗಿ ದಾಸರ ಪದ, ಅಪರೋಕ್ಷ ಜ್ಞಾನಿಗಳ ದಾಸರ ಪದಗಳನ್ನ ಹಾಡ್ತಾ ಇದ್ವಿ. ನೆಕ್ಸ್ಟ್ ವೇದಿಕೆ ಬೇಕಾಗಿತ್ತು. ಏನಂದರೆ ಎಷ್ಟೋ ಜನ ಭಜನೆಗಳನ್ನ ಕಲ್ತಿದ್ವಿ, ಅದನ್ನು ಹಾಡೋಕ್ಕೊಂದು ಜಾಗ ಇರಲಿಲ್ಲಲ್ಲ. ನಮ್ಮ ಪೇಜಲ್ಲಿ ನಾವು ಹಾಡ್ಕೊಳ್ತಾ ಇದ್ವಿ. ಆಗ ಸ್ಥಾಪಿತವಾಗಿದ್ದು ಭಜನಾ ಗುಂಪು. ಅದರ ರೂವಾರಿ ಶ್ರೀಮತಿ ಲತಾ ಜಗದೀಶ್ ಅವರು ವೇದಿಕೆ ಮೇಲೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಹಳ ಒಳ್ಳೆಯ ಥೀಮ್ಗಳನ್ನು ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆಯ ಥೀಮ್ಗಳನ್ನ ಕೊಡ್ತಾರೆ, ತುಂಬ ಪೇಷನ್ಸಿಂದ ನಮ್ಮನ್ನೆಲ್ಲ ನೋಡ್ಕೊಳ್ತಾರೆ. ಥ್ಯಾಂಕ್ ಯು ಲತಕ್ಕ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಅಲ್ಲಿಂದ ನೆಕ್ಸ್ಟು ಅಂದರೆ ನನಗೆ ಗೊತ್ತಿರೋ ಹಂಗೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಶುರು ಆಗಿದ್ದು ಹರಿದಾಸರ ಮಿಲನ ಮತ್ತು ದಾಸೋಪಾಸನ ಅಂತ ಹೇಳಿ. ಅದು ಹುಬ್ಬಳ್ಳಿ, ಮೇನ್ ಬ್ರಾಂಚ್ ಹುಬ್ಬಳ್ಳಿ. ಆಮೇಲೆ ಬೆಂಗಳೂರಲ್ಲಿ ಅವಾಗವಾಗ ಸುಮಾರು ಬೇರೆ ಬೇರೆ ಒಂದು ಸಬ್ ಬ್ರಾಂಚ್ಗಳಾಯಿತು. ಅದರದ ರೂವಾರಿ RPK ಸರ್ ಅವ್ರು ಬರಬೇಕಾಗಿತ್ತು, ಬರಲಿಲ್ಲ. ಅದ್ರ ಬದಲು ನಮ್ಮ ಪ್ರೀತಿಯ ಪೂರ್ಣಿಮಾ ಅವರು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಪೂರ್ಣಿಮಾ. ಇವ್ರದ್ದೊಂದು ಸ್ಪೆಷಾಲಿಟಿ ಅಂತ ನಮ್ಮ ಅತಿಥಿಗಳು ಹೇಳಬೇಕು. ಇವರು ಹಾಡೋಕ್ಕೆ ಮುಂಚೆ ಆ ಹಾಡಿನ ವಿವರಣೆ ಕೊಟ್ಟು ಹಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಹರಿಕಥಾಮೃತ ಸಾರ ಇರ್ಬೋದು, ಪ್ರತಿಯೊಂದು ತತ್ವ ಸುಬಾಲಿ ಎಲ್ಲದಕ್ಕೂ ಅರ್ಥ ಕೊಟ್ಟು ಅದಕ್ಕೆ ಹಾಡ್ತಾರೆ. ನಾವು ಹಾಡ್ಬಿಡೋದು ಸುಲಭ, ಅರ್ಥ ಮಾಡಿಕೊಂಡು ಕುಲಂಕುಷವಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಪೂರ್ಣಿಮಾ. ನಾಳೆ ಅವ್ರ ಮೇಲೆ ಫಂಕ್ಷನ್ ಇದೆ, ಆದರೂ ತುಂಬ ಪ್ರೀತಿಯಾಗಿ ಬಂದಿದ್ದಾರೆ, ತುಂಬ ಖುಷಿ ಆಯಿತು ಪೂರ್ಣಿಮಾ. ಇನ್ನು ಅಲ್ಲಿಂದ ಬಂದಿದ್ದು ದಾಸವಾಣಿ ಕರ್ನಾಟಕ. ಜೈರಾಜ್ ಸರ್ ಅವ್ರು ಬಂದಿಲ್ಲ, ಅಲ್ಲೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಅಲ್ಲೂ ಹೆಚ್ಚಾಗಿ ಅಪರೋಕ್ಷ ಜ್ಞಾನಿಗಳ ಹಾಡುಗಳನ್ನ ನಾವೆಲ್ಲ ಹಾಡ್ತಿರ್ತೀವಿ. ಆ ಗುಂಪಿನ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾವಿಲ್ಲಿ ಜಾಸ್ತಿ ಹರಿದಾಸರ ಕೃತಿಗಳನ್ನು ಹಾಡ್ತೀವಿ. ದಾಸವಾಣಿ ಅವರು ಒಂದು ಒಳ್ಳೆಯ ಥೀಮ್ಗಳನ್ನ ಕೊಡ್ತಾರೆ. ಏನಂದರೆ ಹರಿದಾಸಿನಿಯರ ಕೃತಿಗಳನ್ನು ಹಾಡೋಕ್ಕೆ ಒಂದು ನಮಗೆಲ್ಲ ಅವಕಾಶ ಕೊಡ್ತಾರೆ, ಸ್ಕ್ರಿಪ್ಟ್ ಸಹ ಕೊಡ್ತಾರೆ. ಅಲ್ಲಿನ ರೂವಾರಿ ಜಯರಾಜ್ ಸರ್ ಬಂದಿಲ್ಲ, ಅದ್ರ ಬದಲು ನಮ್ಮ ಪದ್ಮಜ ಕುಲಕರ್ಣಿ ಅವರು, ಅಡ್ಮಿನ್ ಆಗಿರೋವಂಥ ಪದ್ಮಜ ಕುಲಕರ್ಣಿ ಅವರು ಬಂದು ನೆನಪಿನ ಕಾಣಿಕೆನ, ಹೌದು ಪದ್ಮಜ ಪುರಾಣಿ, ಸಾರಿ ಕ್ಷಮಿಸಿ, ನಿಮ್ಮನೆಯವ್ರು ಬೈತಾರ ಆಮೇಲೆ ನನಗೆ, ಸಾರಿ. ಇನ್ನು ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ಶ್ರೀ ಚಂದ್ರಿಕಾ ಬಳಗ. ಗಾಯಕಿ ಚಂದ್ರಿಕಾ ಗಿರೀಶ್ ಅವರು ಸ್ಥಾಪಿಸಿರೋದು. ಅವರು ತುಂಬ ಹಿಂದೆ ಸ್ಥಾಪಿಸಿದ್ರು, ಅದಾದ ನಂತರ ಅದಕ್ಕೆ ಶ್ರೀ ಚಂದ್ರಿಕಾ ಕಲಾ ಬಳಗ ಅಂತ ತಾನು ಬೆಳೆಯೋದಲ್ಲದೆ ತನ್ನ ಸ್ನೇಹಿತರನ್ನು ಬೆಳೆಸ್ತಾ ಇದ್ದಾರೆ. ಚಂದ್ರಿಕಾ ದಯವಿಟ್ಟು ಬಂದು ಈ ಹೂವನ್ನು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಉತ್ತಮ ಗಾಯಕಿ, ಸ್ನೇಹಿತಿ, ಸಹೃದಯಿ ಸ್ನೇಹಿತೆ.
ಥ್ಯಾಂಕ್ ಯು ಚಂದ್ರಿಕಾ. ಅವ್ರ ತಂದೆ ಕೃಷ್ಣಮೂರ್ತಿ ಸರ್ ಅವರು ಸಹ ಬಂದಿದ್ದಾರೆ. ಎಲ್ಲರ ಪ್ರೀತಿಯ ಅಪ್ಪಾಜಿ ಅವರಿಗೂ ಸಹ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಪ್ಪಾಜಿ ಬಂದಿರೋದಕ್ಕೆ. ಹರಿದಾಸ ಹಬ್ಬ ಬಂದಿಲ್ಲ, ಮಧುಸೂದನ್ ಅವ್ರು ಬಂದಿಲ್ಲ. ನೆಕ್ಸ್ಟ್ ಮತ್ತೆ ಇನ್ನೂ ಒಂದಷ್ಟು ಹೊಸ ಹೊಸ ಹಾಡುಗಳನ್ನ ಅಲ್ಲಿ ಸಹ ಒಂದು ಥೀಮ್ಗಳನ್ನ ಕೊಡ್ತಾ ಇರ್ತಾರೆ. ಅಲ್ಲಿಯ ಶ್ರೀ ಗಾನಾಮೃತ ಈ ತಂಡದ ರೂವಾರಿಯಾಗಿರುವಂಥ ಜಯಸಿಂಹ ಕೊಂಡಿನ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ನೆನಪಿನ ಕಾಣಿಕೆನ ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ. ಎಲ್ರಿಗೂ ಶುಭ ಸಂಜೆ. ಕಲಾಚಾವಡಿಯ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಶುಭ ದಿನದಂದು ಶುಭ ಸಂಜೆಯಿಂದ ಆಚರಿಸ್ಕೊತಾ ಇದ್ದಾರೆ. ನಮ್ಮ ಚಂದ್ರಿಕಾ ಮೇಡಮ್ ಅವರು ತುಂಬ ಸಲ ಆಹ್ವಾನಿಸಿದರು. ನಾನಾ ಕಾರಣದಿಂದ ಅನಿವಾರ್ಯತೆಯಿಂದ ನಾನು ಗೈರು ಹಾಜರಾತಿ ಆಗ್ತಾನೆ ಬಂದೆ. ಆದರೆ ನಿನ್ನೆ ತುರ್ತಾಗಿ ಬರಲಿಕ್ಕೆ ಬೇಕು, ಈ ಸಲ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಅಂತಂದರು. ಹಾಗಾಗಿ ಬಂದಿದ್ದೀನಿ. ಇನ್ನೊಂದು ಮುಖ್ಯವಾಗಿ ನನಗಿಲ್ಲಿ ಗಮನಿಸಿದ್ದು ಅಂದರೆ, ಇಲ್ಲಿ ಈ ವೇದಿಕೆಯಲ್ಲಿ ಶಿತ ಅಡಗಿದೆ ಅಂತ ಹೇಳ್ತೀನಿ. ಶಿತ ಅಂತಂದರೆ ಬೇರೆ ಏನೂ ಅಲ್ಲ, ಶಿಸ್ತು ಮತ್ತು ತಾಳ್ಮೆ. ಏಕೆಂದರೆ ಒಂದೊಂದು ನೀವು ಬಟ್ಟೆಗಳನ್ನು ನೋಡ್ಬೋದು, ಕಲರ್ ಆಗಿದೆ. ಈ ಕಲರ್ ಆಗಿರೋದು ವಿಷಯ ಇಷ್ಟೇ. ಎಷ್ಟೆಷ್ಟು ಚಾವಡಿಗಳಿದೆ ಅಷ್ಟೆಷ್ಟು ಬಣ್ಣದ ಥರದ ಒಂದು ಶಿಸ್ತಾಗಿ ಇದನ್ನು ಜೋಡಿಸಿ ಎಷ್ಟು ತಯಾರು ಮಾಡಿ ಇಷ್ಟು ಜನನ ಕ್ರೋಢೀಕರಣ ಮಾಡಿದ್ದಾರೆ. ಅಷ್ಟು ಕ್ರೋಢೀಕರಣ ಮಾಡೋದು ಒಂದು ಕಡೆ ಆದರೆ, ಸಹಜವಾಗಿ ನಮ್ಮ ಎಲ್ಲ ಥರದ ಒಂದು ಅಕ್ಕಪಕ್ಕದ ಗುಂಪುಗಳು ಕೂಡ 3 ವರ್ಷ 4 ವರ್ಷದಾಯಿತು ಆಚರಿಸ್ಕೊತೀವಿ, ಇಲ್ಲ ಅಂತಲ್ಲ. ಬಟ್ ಆದರೆ ಆಚರಿಸ್ಕೊಳ್ಳೋದ್ರ ಜೊತೆಗೆ ಒಂದೊಂದು ಹಾಡುಗಳನ್ನು ನಾನಾ ಥರದ ಚಾವಡಿಗಳಲ್ಲಿ ಅದನ್ನು ಅಪ್ರೂವ್ ಮಾಡಬೇಕು ಅಂತಂದಾಗ ಸ್ವಲ್ಪ ಗಲಿಬಿಲಿ ಆಗ್ತಾರೆ, ಸ್ವಲ್ಪ ಹೆದರುತ್ತಾರೆ. ಬಹುಶಃ ಒಬ್ಬ ಅಡ್ಮಿನ್ ಆಗಿ ನಾನು ಕೂಡ ಒಂದು ಕ್ಷಣ ಗಲಿಬಿಲಿ ಆಗಿದ್ದು ಉಂಟು. ಏಕೆಂದರೆ ರೂಲ್ಸ್ಗಳನ್ನು ಹಾಕ್ತೀವಿ, ಇಲ್ಲ ಅಂತಲ್ಲ, ಆದರೆ ಅದನ್ನು ನಾವೇ ಪಾಲನೆ ಮಾಡೋದಿಲ್ಲ. ಎಷ್ಟೋ ಸಲ ಬ್ರೇಕ್ ಮಾಡಿಬಿಡ್ತೀವಿ, ಹೋಗ್ಲಿ ಬಿಡು ಅಪ್ರೂವ್ ಕೊಟ್ಕೊಂಡು ಅಂತೀವಿ. ಆದರೆ ಮೇಡಮ್ ಹಾಗಲ್ಲ, ಶಿಸ್ತು ಅಂದರೆ ಶಿಸ್ತು. ಈ ಟೈಮಿಗೆ ಬರಬೇಕಾ, ಈ ಟೈಮಿಗೆ ಬರಬೇಕಷ್ಟೇ. ಬಂದಿಲ್ಲ ಅಂತಂದರೆ ಅವ್ರು ಎಂಥ ಗಾಯಕರೇ ಆಗಿರಲಿ, ಎಷ್ಟು ಅಚ್ಚುಮೆಚ್ಚನೆ ಅಂತ ಆತ್ಮೀಯರ ಸ್ನೇಹಿತೇ ಅವ್ರು ಗಾಯಕರೇ ಆಗಿದ್ರು ಕೂಡ ಮುಲಾಜಿಲ್ಲ ಅಂದರೆ ಅಷ್ಟೇ. ಸೊ ಅದು ಆ ಶಿಸ್ತಿಂದ ಏನು ಬೆಳೆಸ್ಕೊಂಡು ಬರ್ತಾರೆ ಆ ರೂಢಿ, ಅದು 3ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದಾರೆ. ನನ್ನ ಸಹೋದರಿ ಅಂತಂದು ಹೇಳಿದ್ರು ತಪ್ಪಾಗ್ಲಾರು. ಈ 3ನೇ ವರ್ಷದ ವಾರ್ಷಿಕೋತ್ಸವ ಬೃಹತ್ತಾದಂಥ ವೇದಿಕೆಯಲ್ಲಿ 30ನೇ ವರ್ಷದ ವಾರ್ಷಿಕೋತ್ಸವ ಆಗಿ ಜರುಗಲಿ. ಸೊ ಈಗ ಒಂದು 4ರಿಂದ ಒಂದಿಷ್ಟು ವೇದಿಕೆಗಳನ್ನು ಒಂದೇನು ಅಡ್ಮಿನ್ಸ್ಗಳನ್ನು ಕರೆದು ತುಂಬ ಆತ್ಮೀಯವಾಗಿ ಗೌರವಿಸಿದ್ದಾರೆ. ಇದು 30ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ 30ಕ್ಕಿಂತ ಹೆಚ್ಚು ವೇದಿಕೆಗಳು ಇನ್ನಷ್ಟು ಸೃಷ್ಟಿಯಾಗಿ ಅವರಿಂದ ಇನ್ನೊಂದಿಷ್ಟು ಗೌರವಿಸಲಾಗಲಿ. ಜೊತೆಗೆ 1000 ಸಂಖ್ಯೆಯಲ್ಲಿರುವಂತಹ ಒಂದು ಸದಸ್ಯರ ಒಂದು ಸಮೂಹ ಲಕ್ಷಗಳ ಬೆಳವಣಿಗೆ ಆಗಲಿ. ತುಂಬ ಒಂದು ಸುಗಮವಾಗಿ ಅಷ್ಟೇ ಸುಲಲಿತವಾಗಿ ಈ ಒಂದು ಕಲಾಚಾವಡಿ, ಅದರಲ್ಲಿರುವಂತಹ ಒಂದು ನಾನಾ ಥರ ಚಾವಡಿಗಳು ಇನ್ನೂ ಚೆನ್ನಾಗಿ ಮುಂದುವರಿಲಿ, ಇಂಪ್ರೂವ್ಮೆಂಟ್ಸ್ ಆಗಲಿ ಅಂತ ಶುಭ ಹಾರೈಸ್ತಾ ನನ್ನ ಈ ವೇದಿಕೆಯಲ್ಲಿ ಕರೆದು ಒಂದು ಗೌರವಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಜಯಸಿಂಹ ಅವರೇ. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಹೋದ ಸಲನೂ ಅಷ್ಟೇ ಹರಿದಾಸ ಮಹೋತ್ಸವದಲ್ಲಿ ಅವರು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ತುಂಬ ಖುಷಿ ಆಯಿತು ನೀವು ಬಂದಿದ್ದು. ಇನ್ನು ಈ ಒಂದು ಸುಂದರವಾದ ಸಭಾಂಗಣ, ಇದು ತುಂಬ ಚಿಕ್ಕ ಕಾರ್ಯಕ್ರಮನೇ ಅಂದ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಈಗಷ್ಟೇ ನಾವು ಹರಿದಾಸ ಮಹೋತ್ಸವನ ಮಾಡಿದ್ವಿ, 108 ಜನ ಹಾಡಿದರು. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಮತ್ತೆ ಮಾಡಲಿಕ್ಕೆ. ಹೀಗಾಗಿ ಒಂದು ಚಿಕ್ಕ ಸಭಾಂಗಣದಲ್ಲಿ ಮಾಡೋಣ ಅಂತ ಅನಿಸ್ತಿತ್ತು. ಈಗ ನೆನಪಾಗಿದ್ದು ಅಚ್ಯುತಾರು ನಮ್ಮ ಮನೆಯವ್ರಿಗೆ ಸಿಕ್ಕಾಗ ಹೇಳಿದ್ರಂತೆ, ಇಲ್ಲೊಂದು ಸಭಾಂಗಣ ಮಾಡಿದ್ದೀನಿ ಸರ್, ಹೇಳಿ ಏನಾರ ಕಾರ್ಯಕ್ರಮ ಅಂತ ಹೇಳಿ. ತಕ್ಷಣ ಬಂದು ನೋಡಿದೆ, ಇಷ್ಟ ಆಯಿತು. ನಾನು ನಿಜವಾಗ್ಲೂ ಜಯಸಿಂಹ ಹೇಳಿದ್ರು ಇದೆಲ್ಲ ಬಣ್ಣ ಅಂತಿದೆಲ್ಲ ಅವ್ರದ್ದೇ ಫುಲ್ಲು
ಒಂದು ಬ್ಯಾನರ್ ಕಟ್ಟೋದಿಂದ ಹಿಡಿದು ನಾನು ತೊಗೊಂಡು ಬಂದ ತಕ್ಷಣ ನಾನು ನಮ್ಮ ಮನೆಯವರು ಇದನ್ನೆಲ್ಲ ಇಸ್ಕೊಂಡಾಗ ಫುಲ್ಲು ತುಂಬ ಹೆಲ್ಪ್ ಮಾಡಿರೋದು. ಇವತ್ತು ಕಾಫಿ ತಿಂಡಿ ಎಲ್ಲ ಅವರೇ ಜವಾಬ್ದಾರಿ ತೊಗೊಂಡ್ರು. ನಂದು ಏನೂ ಇಲ್ಲ ಇಲ್ಲಿ ಇವತ್ತು, ಎಲ್ಲ ನಮ್ಮ ನಿರ್ವಾಹಕಿಯರು, ಇಲ್ಲಾಂದ್ರೆ ಅಚ್ಯುತ. ದಯವಿಟ್ಟು ಅಚ್ಯುತ ದಂಪತಿಗಳು ಬಂದು ಈ ಹೂವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಚ್ಯುತ ಬಗ್ಗೆ ತುಂಬ ಹೇಳಿದೆ, ಟೈಮ್ ಇಲ್ಲ ಇವಾಗ, ಏಕೆಂದರೆ ಅವ್ರು 7 ಗಂಟೆಗೆ ನಾನು ಬಿಟ್ಕೊಡ್ಬೇಕು ಅವ್ರ ಇದನ್ನ. ತುಂಬ ಒಳ್ಳೆಯ ಕಲಾವಿದ. ನಾನು ಅಚ್ಯುತ 8ನೇ ಕ್ಲಾಸಲ್ಲಿದ್ದಾಗ, ಅಂದರೆ ಆವಾಗ ಪರಿಚಯ ಆಗಿದ್ದು ನನಗೆ. ಮಕ್ಕಳ ಕೂಟದಲ್ಲಿ ಸಮ್ಮರ್ ಕ್ಯಾಂಪ್ಗೆ ಅಂತ ಹೋಗ್ತಾ ಇದ್ವಿ. ಎಷ್ಟು ಫ್ಯಾನ್ಸ್ ಅಪ್ಪ 8ನೇ ಕ್ಲಾಸಲ್ಲೇ ಇವ್ರಿಗೆ. ಬರೀ ಹುಡುಗಿರು ಜಾಸ್ತಿ ಇದ್ರು ಬಿಡಿ. 2ನೇ ಮಾತು, ರಮಾ ಅವ್ರು ಏನು ಅನ್ಕೋಬಿಡಿ. ತುಂಬ ತುಂಬ ಚೆನ್ನಾಗಿ ಹೇಳಿದ್ದೀನಿ ಅವರಿಗೆ. ನಮ್ಮ ಅದು ಪೂರ್ವಾಶ್ರಮದ ವಿಷಯ ಎಲ್ಲ ಹೇಳಿದ್ದೀನಿ. ಹರಿಕತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಡು, ಡ್ರಾಮಾ ಅಂತೂ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಡೈಲಾಗ್ಸ್ ಹೊಡಿತಾ ಇದ್ರಿ 8th ಸ್ಟ್ಯಾಂಡರ್ಡಲ್ಲೇ. ಹಾಗೆ ನನಗೆ ಪರಿಚಯ. ಆಮೇಲೆ ಇದೆ ಈ ಥರ ಪರಿಚಯ. ಜೊತೆಗೆ ನನ್ನ ತಾಯಿ, ಅವ್ರ ತಾಯಿ ತುಂಬ ಕ್ಲೋಸ್ ಫ್ರೆಂಡ್ಸು. ಅವ್ರ ತಾಯಿ ಶಾರದಮ್ಮ, ನಮ್ಮಮ್ಮನೂ ಶಾರದಮ್ಮ. ಅವರಿಗೆ ಸಂಕೇತಿ ಶಾರದಮ್ಮ ಅಂತ ಹೆಸರಿಟ್ಟಿದ್ರು. ಅಂದರೆ ಗಮಕ ಇಬ್ರು, ಅಮ್ಮ ಇಬ್ರು ತುಂಬ ಪೇಷನ್ಸ್ ಅವ್ರ ತಾಯಿ ಅಂತೂ. ಇವರ ಬ್ರದರ್ ಸಹ ಅಷ್ಟೇ ಒಳ್ಳೆ ತಬಲಾವಾದಕ, ಕಪಾಲೇಶ್ವರ್ ಅಂತ ಹೇಳಿ. ಇವತ್ತು ಈ ಒಂದು ಸಭಾಂಗಣ ಕೊಟ್ಟು ನಮಗೆ ತುಂಬ ಚೆನ್ನಾಗಿ, ನಾನೇನು ನೋಡ್ಕೊಳ್ಳೇ ಇಲ್ಲ, ಅವರೇ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ನಾನು. ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೇಳೋಕ್ಕಾಗೋದೇ ಇಲ್ಲ ಅನಿಸುತ್ತೆ. ಅವರ ಮಡದಿ ಸಹ ಅಷ್ಟೇ, ಪಾಪ ಬಂದು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಂತೋಷ ಈ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ. ಮತ್ತು ಅನೇಕ ಬಾಂಧವರು ಇವತ್ತು ನಮಗೆ ಪರಿಚಯ ಆಗಿದ್ದು. ನಾನು ಕೂಡ ಕಳೆದ 35-40 ವರ್ಷಗಳಿಂದ ಭಾವಗೀತೆಗಳು ಮತ್ತು ದೇಶಭಕ್ತಿ ಗೀತೆಗಳನ್ನು ಹಾಡ್ಕೋತಾ ಸ್ಕೂಲ್ ಡೇಸಿಂದ ನ್ಯಾಷನಲ್ ಮಿಡಲ್ ಸ್ಕೂಲು, ಹಾಗೆ ಅವರು ಹೇಳಿದಾಗ ಮಕ್ಕಳು ಕುಳಿತಲ್ಲೂ ಕೂಡ ಕೆಲವು ಆ್ಯಕ್ಟಿವಿಟೀಸು. ಎಚ್ ಕೆ ನಾರಾಯಣ ಅವರು ನನ್ನ ಗುರುಗಳಾಗಿ ಸಿಕ್ಕಿದ್ದು ನನಗೆ ಭಾಗ್ಯ. ಹಾಗೆ ನನ್ನ ಇನ್ನೊಬ್ಬ ಸಮಕಾಲೀನ ಮತ್ತು ಸಹಪಾಠಿ ಡಾಕ್ಟರ್ ಎನ್ ರಘು, ನಾನು ಅವನು ಸೇರಿ ಸ್ವರಮೇಳನ ಅಂತ ಮಾಡಿ ಆತ ಆಕಾಶವಾಣಿಯ ಮುಖ್ಯಸ್ಥನಾಗಿ ನಿರ್ದೇಶಕ. ಈಗ ಪ್ರಸ್ತುತ ಚೆನ್ನೈ ದೂರದರ್ಶನದಲ್ಲಿ ನಿರ್ದೇಶಕರಾಗಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ನಾನು ಬಾಲ್ಯ ಸ್ನೇಹಿತರು. ಸೊ ಯಾವುದೇ ಸಾಹಿತ್ಯವನ್ನು ತಗೊಂಡು ಅದನ್ನು 15 ದಿವಸ 20 ದಿವಸ ಅದನ್ನು ಚರ್ಚೆ ಮಾಡಿ ಆನಂತರ ಸ್ವರ ಸಂಯೋಜನೆ ಮಾಡಿ ಆನಂತರ ಹಾಡ್ಕೋತಾ ಬರ್ತಾಯಿದ್ವಿ. ಅದೊಂದು ಪರಂಪರೆಯಾಗಿ ಬಂದು ಸುಮಾರು ಕೃತಿಗಳು ಆಗಿದೆ. ಸೊ ನಮ್ಮ ಗುರುಗಳು ಇನ್ನೊಂದು ಅಂತಲ್ಲಿ ಹೇಳಬೇಕು ಅಂದರೆ ಎಚ್ ಕೆ ನಾರಾಯಣ. ಸೊ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಅವರೆಲ್ಲ ಪ್ರೇರಣೆ. ಇದೆಲ್ಲ ಆಗಬೇಕಾದ್ರೆ ನಾನೊಬ್ಬ ಸಾಧ್ಯ ಇಲ್ಲ ಇದು. ಸೊ ಇಲ್ಲಿ ಸದಾ 24 ನಮ್ಮ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ನಮಗೆ ಬಹಳ ಆತ್ಮೀಯ ಸ್ನೇಹಿತರು ಅಂತಲೇ ಹೇಳ್ಬೋದು. ಅವರು ಕವಿಯಾಗಿ ದೊಡ್ಡ ವ್ಯಕ್ತಿ ಆಗಿದ್ದರು ಕೂಡ ಇಲ್ಲಿ ದಿನ ಬರ್ತಾಯಿದ್ರು. ನಾನು ಒಂದೊಂದು ಕವನ ಬರೀತಾ ಇದ್ದೆ, ಅದನ್ನು ಓದಿ ಅವರು ಸಲಹೆ ಕೊಡ್ತಾಯಿದ್ರು. ಈ ಥರ ಒಂದು ವೇದಿಕೆ ಇದು. ಸೊ ಎಚ್ ಕೆ ನಾರಾಯಣ ಅಷ್ಟೇ, ಅವರು ಹೇಳಬೇಕು ಅಂದರೆ, ನನ್ನ ಪುಟ್ಟ ಪುರಂದರ ವಿಠಲ, ನನ್ನ ಪುಟ್ಟ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ವಿಠಲ ವಿಠಲ ಕೈಯ ತಾರಮ್ಮಯ್ಯಗೆ ತೊದಲು ನುಡಿಯಾತಿಲ್ಲಾನ, ಬಾಯ ಬೆಲ್ಲವ ಚಪ್ಪರಿಸಿ ಭಾವ ಪರವಶನಾದೆ. ಇದಾವ ರಸ, ಇದಾವ ಹಾವ, ಇದಾವ ಭಾವ, ನನ್ನ ಪುಟ್ಟ ಪುರಂದರ ವಿಠಲ, ನನ್ನ ಪುಟ್ಟ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ವಿಠಲ ವಿಠಲ. ಬೇಂದ್ರೆಯವರ ಈ ರಚನೆ, ಅನೇಕ ಹಾಡುಗಳನ್ನ ಅವರು ಇದ್ದಲ್ಲಿಗೆ ನಾನು ಹೋಗ್ತಾ ಇದ್ದೆ, ಕಲಿತಾ ಇದ್ದೆ. ಜೊತೆಗೆ ಡಾಕ್ಟರ್ ಎನ್ ರಘು ಅನೇಕ ಹೊಸ ರಚನೆಗಳನ್ನ ಕುವೆಂಪುವಿಂದ ಆದಿಯಾಗಿ ಈಗ ಇತ್ತೀಚಿನ ಕವಿಗಳದು ಯಾವುದೇ ಮಡಿವಂತಿಕೆ ಇಲ್ಲದೆ ತಗೊಂಡು ಆ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಇವತ್ತಿಗೂ ನಾವು ಹೊಸ ಹೊಸ ಸ್ವರ ಸಂಯೋಜನೆಯನ್ನು ನಾವು ಹಾಡ್ಕೋತಾ ಬರ್ತಾಯಿದ್ದೀವಿ. ಸೊ ಮತ್ತೊಮ್ಮೆ ಇಂಥ ಒಳ್ಳೆಯ ವೇದಿಕೆಗೆ ಒಂದು ಸಾಕ್ಷಿಭೂತರಾಗಿ ವೇದಿಕೆಯಲ್ಲಿ ಅಲಂಕರಿಸಿದ್ದೀರ. ಸಭಿಕರಾಗಿ ತಾವು ಕೂಡ ಬಹಳ ಶೋಭೆ ಅದು ಸಭಿಕರು. ನಾನು ವೃತ್ತಿಯಿಂದ ಒಬ್ಬ ವರ್ಕಿಂಗ್ ಜರ್ನಲಿಸ್ಟು ಕೂಡ ಆಗಿದ್ದೀನಿ. ಜೊತೆಗೆ ಒಂದು ವೃತ್ತಿ, ಇನ್ನೊಂದು ವೃತ್ತಿ ಪಬ್ಲಿಕೇಶನ್ ಮತ್ತು ಮುದ್ರಣ, ಜೊತೆಗೆ ಅನುವಾದಕನಾಗಿ ಆಕಾಶವಾಣಿಗೆ ಮನ್ ಕಿ ಬಾತ್ ಮೋದಿಯವರ ಏನು ಭಾಷಣ ಬರುತ್ತೆ ಅದರ ಅನುವಾದಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಬ್ಬ ಪೊಯೆಟು ಕೂಡ ಆಗಿದ್ದೀನಿ. ಇವೆಲ್ಲಕ್ಕೂ ಕಾರಣ ನಿಮ್ಮಂತಹವರ ಸಹೃದಯ
ಸಜ್ಜನರ ಸಂಘವಾದ ಹೆಜ್ಜೆಯನ್ನು ಸವಿದಂತೆ ಅಂತ. ಸೊ ನಿರೂಪಕನಾಗೂ ಎಷ್ಟೋ ಕಾರ್ಯಕ್ರಮಗಳಿಗೆ ಜೊತೆಗೆ ವಿಶೇಷವಾಗಿ ಅತ್ರಿಯವರ ವಿಷಯ ಹೇಳಬೇಕಾದ್ರೆ ನನ್ನ ಒಡನಾಡಿ ನಾನು ದತ್ತಕುಮಾರ್ ಮತ್ತು ಅತ್ರಿ ಎಲ್ಲ ಸೇರ್ತಾ ಇದ್ವಿ, ಅವರ ಮನೆಯಲ್ಲಿ ಸೇರ್ತಾ ಇದ್ವಿ, ಅನೇಕ ವಿಷಯಗಳನ್ನ ನಾವು ಮಾತಾಡ್ತಾ ಇದ್ವಿ. ಅಂತಹ ಅದ್ಭುತ ಪ್ರತಿಭೆಗೆ ನಾವು ಸ್ನೇಹಿತರಾಗಿದ್ವಲ್ಲ ಅನ್ನುವ ಒಂದು ಸಂತಸ ಒಂದು ಕಡೆ, ಜೊತೆಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೇಮಪ್ಪ, ಅದು ಬಹಳ ಅದ್ಭುತವಾದ ಕಾರ್ಯ. ಅತ್ರಿಯವರ ನೆನಪು, ಅತ್ರಿಯವರ ಹೆಸರನ್ನು ಚಿರಸ್ಥಾಯಿಯಾಗಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅತ್ರಿ ಹೆಸರಿನಲ್ಲೇ ಒಂದು ಆಡಿಟೋರಿಯಂ ಸಭಾಂಗಣ ಕಟ್ಟಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಆಮೇಲೆ ಒನ್ ಆ್ಯಂಡ್ ಓನ್ಲಿ ಅತ್ರಿ, ಯಾಕೆಂದರೆ ಆ ಕಾಲಕ್ಕೆ ಒಂದು ದಾಖಲೆ ಪ್ರಮಾಣದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ರು. ಇವತ್ತು ಏನು ಸುಗಮ ಸಂಗೀತ ಇವತ್ತು ಎಷ್ಟು ಸ್ಟ್ರಾಂಗ್ ಇದೆ, ಅದಕ್ಕೆಲ್ಲ ಹಿನ್ನೆಲೆಯಲ್ಲಿ ಅತ್ರಿಯವರ ಕೊಡುಗೆ ಅಪಾರವಾಗಿದೆ. ಸುಗಮ ಸಂಗೀತ ಸಮ್ಮೇಳನ ಅಂತ ಮಾಡಿದ್ದೆ, ಸುಗಮ ಸಂಗೀತ ಸಮ್ಮೇಳನ ರಾಜ್ಯ ಮಟ್ಟದಲ್ಲಿ ಮಾಡಿದ್ದು. ಆಮೇಲೆ ಅವ್ರಿಗೆ ಎಷ್ಟು ಆಸಕ್ತಿ, ಬಹುಮುಖ ಆಸಕ್ತಿ, ರೆಕಾರ್ಡಿಂಗ್ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ದಾಖಲೆ ಮಾಡಬೇಕು ಅನ್ನುವ ಒಂದು ಪರಿಪಾಠ ಬೆಳೆಸಿದ್ದೇ ಅವರು. ಸುಗಮ ಸಂಗೀತ ದಾಖಲೆ ಆಗಬೇಕು ಅಂತ ಅವ್ರ ಮನಸ್ಸಿಗೆ ಬಂದ ತಕ್ಷಣ ಅನೇಕ ಸಾಹಸಗಳನ್ನ ಅವ್ರು ಮಾಡಿದ್ರು. ಇದ್ದಂಥ ಚಿಕ್ಕಪುಟ್ಟ ಮೂಲ ಸೋರ್ಸ್ಗಳು ಕಡಿಮೆ ಇದ್ದರೂ ಕೂಡ ಅನೇಕ ಕಲಾವಿದರನ್ನ ಬೆಳಕಿಗೆ ತಂದರು. ಆಮೇಲೆ ಆ ಕಾಲಕ್ಕೆ ನಮ್ಮ ಸ್ನೇಹಿತ ಒಬ್ಬ ರಾಮ್ಪ್ರಸಾದ್ ಅಂತ ಉದಯ ಟಿ ವಿನಲ್ಲಿ ಅತ್ರಿಯವರು ಹಾಡಿದ್ರು, ಅದ್ಭುತವಾಗಿ ಹಾಡಿದ್ರು. ಈ ಥರ ಒಂದು ದಾಖಲೆಗಳು ಮಾಡಿದ್ದಾರೆ. ಇವತ್ತು ನಾವು ನೆನೆಸ್ಕೋಬೇಕು, ಸುಗಮ ಸಂಗೀತ ಇವತ್ತು ಇಷ್ಟು ಬಲವಾಗಿ ಬೇರೂರೋದಕ್ಕೆ ಅತ್ರಿಯವರ ಕೊಡುಗೆಯನ್ನು ಈ ವೇದಿಕೆ ಮೂಲಕ ಸ್ಮರಿಸಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಹೇಮಾ ಅವರಿಗೂ ಕೂಡ ಧನ್ಯವಾದ ಅರ್ಪಿಸಿ, ನನ್ನ ಬಂದು ಬಹಳ ಡೈನಮಿಕ್, ಅವರ ವಾಯ್ಸ್ ತುಂಬ ಚೆನ್ನಾಗಿದೆ. ವಾಯ್ಸ್ ಕೇಳಲ್ಲ, ಅವ್ರ ವಾಯ್ಸ್ ನನಗೆ ಗೊತ್ತಿಲ್ಲ, ಅದು ಅವರ ವಾಯ್ಸ್ ತುಂಬ ಚೆನ್ನಾಗಿದೆ. ಅವ್ರು ಹೇಳಲ್ಲ 78 ಅಂತ ಹೇಳೋದು ನೆನಪು, ಬಟ್ ನಾನು ಕೇಳೋಕ್ಕೆ ಹೋಗಲ್ಲ. ಇರಲಿ, ಅದು ನಿಜ ಸುಳ್ಳು ಅದು ಕೇಳೋಕ್ಕೆ ಹೋಗಲ್ಲ. ಆದರೂ ನಾನು ಈ ಕಲಾಚಾವಡಿನಲ್ಲಿ ಅವರ ಧ್ವನಿ ಕೇಳಿದಾಗ ನನಗೆ ಹೋಗ್ಬಿಟ್ಟೆ. ನಾನು ಏನಪ್ಪ ಆಗ ನನಗೆ ವಯಸ್ಸಾಗಿಲ್ಲ ಅಂತ ನಾನು ಧೈರ್ಯ ಮಾಡಿಕೊಂಡೆ. ಹಾಗಾಗಿ ಅವರು ನನಗೆ ಪ್ರೇರಣೆ ಆದರು. ಭಾಳ ಇಂತಹ ಒಂದು ಪ್ರತಿಭೆಗಳನ್ನ ಕಿರಿಯರು ಭೇದ ಇಲ್ಲದೆ ಇಲ್ಲೂ ಕೂಡ ಎಷ್ಟೋ ಅಡ್ಮಿನ್ಗಳು, ಬೇರೆ ಬೇರೆ ಚಾವಡಿಗಳು, ಬೇರೆ ಬೇರೆ ಅಡ್ಮಿನ್ಗಳು ಅವರು ಹೇಳಿದ ಹಾಗೆ ಎಲ್ಲರನ್ನೂ ಈ ವೇದಿಕೆಯಲ್ಲಿ ಕರೆದು ಸನ್ಮಾನ ಮಾಡ್ತಾ ಅವ್ರಿಗೂ ಪ್ರೇರೇಪಣೆ ಮಾಡ್ತಾ ಇನ್ನಷ್ಟು ಕಾರ್ಯಕ್ರಮಗಳಿಗೆ ಹುರುಪು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಮುಂದುವರಿಸಿ, ಇದು ಅವಿರತವಾಗಿ ಸಾಗಲಿ. ಅವರು ಹೇಳಿದಂಗೆ 30ನೇ ವರ್ಷದ ಕಾರ್ಯಕ್ರಮದಲ್ಲಿ ಇಲ್ಲಲ್ಲ ನಮ್ಮ ಸಂಪದ ದೊಡ್ಡದಾಗಿರುತ್ತೆ, ಅಲ್ಲಿ ಮಾಡೋಣ ಅಂತ ಹೇಳ್ತೀನಿ. ಧನ್ಯವಾದ. ತುಂಬ ಥ್ಯಾಂಕ್ಸ್ ಅಚ್ಯುತ. ಕಲಾಚಾವಡಿ ಶುರು ಮಾಡಿದಾಗ ಈ ಕಲಾಚಾವಡಿ ಅಂತ ನಾನು ಬರೀ ಮೊದಲನೇದಾಗಿ ಕಲಾ ವೇದಿಕೆ ಅಂತ ಹೆಸರಿಟ್ಟಿದ್ದೆ ಇದಕ್ಕೆ. ಆಗ ಇದಕ್ಕೆ ವೇದಿಕೆ ಅಂತ ನೀನು ಕೊಡೋಕ್ಕಾಗಲ್ಲ, ಇದಕ್ಕೆ ಚಾವಡಿ ಅಂತ ಹೆಸರಿಡ್ಬೋದಲ್ಲ ಅಂತ ಹೇಳಿ ನನ್ನ ಗೆಳತಿ, ಬಾಲ್ಯ ಗೆಳತಿ, ಅಚ್ಯುತನ್ ಕ್ಲಾಸ್ಮೇಟ್ ಸಹ ಅವಳು ವೀಣಾ ಶರ್ಮಾ, ನಮ್ಮ ದೂರದರ್ಶನದ ನ್ಯೂಸ್ ರೀಡರ್ ಆಗಿರೋಂಥ ವೀಣಾ ಶರ್ಮಾ ಅವರು ಅದನ್ನು ಹೇಳಿದ್ರು. ಓಪನ್ ಮಾಡೋದು ಮಾಡಿಬಿಟ್ಟೆ, ಆಮೇಲೆ ಅದಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲ. ಆವಾಗ ನನಗೆ ಸುಮಾರು ಜನ ಹೆಲ್ಪಿಗೆ ಬಂದರು. ಆವಾಗ ನನಗೆಲ್ಲ ಕೆಲವೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದು ಅಂದರೆ ನನ್ನ ಪ್ರೀತಿಯ ಗೆಳತಿ ಅಂತಲೇ ಹೇಳಬೇಕು, ಶ್ರೀಮತಿ ರೇಣುಕಾ ಯೋಗರಾಜ್ ಭಟ್ ಅವರು ಇವಾಗ ಆಗಮನಿಸಿದ್ದಾರೆ. ಅವರು ಕಾರಣಾಂತರದಿಂದ ಚಾವಡಿಲಿಲ್ಲ, ಯಾಕಂದರೆ ಇವಾಗ ತುಂಬ ಈಗ ಅವ್ರದ್ದು ಯೋಗರಾಜ್ ಭಟ್ ಸರ್ ಅವ್ರದ್ದು ಸುಮಾರು ಚಿತ್ರಗಳು ತೆರೆಗೊಳ್ಳಲಿದೆ. ಅದಕ್ಕೆ ಸ್ಕ್ರಿಪ್ಟೆಲ್ಲ ಅದನ್ನೆಲ್ಲ ತುಂಬ ಜವಾಬ್ದಾರಿ ಇರುತ್ತಲ್ವ. ಇದಕ್ಕೆ ಇಷ್ಟೊಂದು ಜವಾಬ್ದಾರಿ ಒಂದು ವಾರದಿಂದ ತಲೆ ಕೆಡಿಸ್ಕೊಂಡೆ. ಇನ್ನಂಥ ಚಿತ್ರ ಅದು ನಮ್ಮ ಶಿವಣ್ಣ ಎಲ್ಲ ಮಾಡಿರೋ ಚಿತ್ರನ ಇವಾಗ ಅವರು ಅದು ನಿರ್ಮಿಸ್ತಾ ಇದ್ದಾರೆ. ದಯವಿಟ್ಟು ರೇಣುಕಾ ಅವರು ಬಂದು ಹೂಗುಚ್ಚನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ನಟಿಸ್ತೀನಿ. ಈಗ ಶಿವರಾಜ್ ಕುಮಾರ್ ಅವ್ರಿಗೆ ಸರ್ ಭಟ್ರು ಡೈರೆಕ್ಟ್ ಮಾಡ್ತಾರೆ. ಒಂದು ಸಿನಿಮಾಗೆ ನನಗೆ ಅವರ ತಾಯಿದೋ ಅಜ್ಜಿದೋ ರೋಲಿಗೆ ಕರೆ ಬಂದಿತ್ತು. ಆದರೆ ನಾನು ನನ್ನ ಮೊಮ್ಮಗಳನ್ನ ನ್ಯಾಷನಲ್ ಲೆವೆಲ್ಲು ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು, ಅದರಿಂದ ಹೋಗೋಕ್ಕಾಗಲಿಲ್ಲ. ಮೇಡಮ್ ದಯವಿಟ್ಟು ನಂಗೆ ಬೇರೆ ಯಾವುದ್ರಲ್ಲಾದ್ರೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ರೇಣುಕಾ ಬಂದಿದ್ದಕ್ಕೆ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ಬಂದು ಪಾಪ. ಈಗ ಕೊನೆಯ ಘಟ್ಟ, ಕಾರ್ಯ ಚಾವಡಿಯ
3ನೇ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಮತ್ತೆ ನಾನು ಇಲ್ಲಿ ಬಂದಿರೋದಕ್ಕೆ, ಲೈವ್ ನೋಡ್ತಿರೋರು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಮೊದಲನೇದಾಗಿ ತಿಳಿಸ್ಬಿಡ್ತೀನಿ. ವಂದನಾರ್ಪಣೆಯನ್ನು ಶ್ರೀಮತಿ ದೀಪಾ ಜೋಯ್ಸ್ ಅವ್ರು ಮಾಡ್ತಾರೆ. ಅದಕ್ಕೆ ಮುಂಚೆ ಇಲ್ಲಿ ನಮ್ಮ ತಿಂಡಿ ಎಲ್ಲ ಅರೇಂಜ್ ಮಾಡಾಗಿದೆ. ದಯವಿಟ್ಟು ಎಲ್ಲರೂ ಅದನ್ನು ಸೇವಿಸಿ ಹೋಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇಲ್ಲೇ ತಂದುಕೊಡ್ತಾರೆ. ವಂದನಾರ್ಪಣೆ ದೀಪಾ ಜೋಯ್ಸ್. ಎಲ್ಲ ಸ್ವೀಕಾರ ಮಾಡಬೇಕು. ಈರುಳ್ಳಿ ಏನು ಹಾಕಿಲ್ಲ, ಏನು ಭಯ ಬೀಳಬೇಡಿ. ಆಮೇಲೆ ಪಕ್ಕ 16ನೇ ಜನವರದವರೇ ಮಾಡಿರೋದು. ಹಬ್ಬಬ್ಬಾ, ಚಿಕ್ಕದಾಗಿ ಚೊಕ್ಕವಾಗಿ ಚಾವಡಿಯ ಹುಟ್ಟುಹಬ್ಬ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದ್ಧೂರಿಯಾಗಿಯೇ ನಿಮ್ಮೆಲ್ಲರ ಹಾರೈಕೆಯಿಂದ ನಿರ್ವಿಘ್ನವಾಗಿ ನಡೆಯಿತು. ಇನ್ನು ಕಲಾ ಸಂಭ್ರಮದ ಕೊನೆಯ ಹಂತಕ್ಕೆ ಬರೋಣ. ವಂದನಾರ್ಪಣೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶ್ರೀ ಹರಿವಾಯು ಗುರುಗಳ ಅಡಿದಾವರೆಯಲ್ಲಿ ಸಮರ್ಪಿಸೋಣ. ಮೊದಲಿಗೆ ಕಲಾ ಸಂಭ್ರಮವನ್ನು ಆಚರಿಸಲು ಸ್ಥಳವನ್ನು ಅನುವು ಮಾಡಿಕೊಟ್ಟ ಅಚ್ಯುತ್ ಸಂಕೇತಿ ಅವರಿಗೆ ಕಲಾ ಚಾವಡಿಯ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಲಾ ಚಾವಡಿ ಅಂದರೆ ಕಲಿಯೋದು, ಕಲಿಸೋದು, ನಲಿಯೋದು ಇದ್ದಿದ್ದೇ ಅಲ್ವಾ. ನಮ್ಮ ಸದಸ್ಯರ ಅಭೂತಪೂರ್ವ ಹಾಜರಿ, ದಿನಕ್ಕೊಂದು ಥೀಮ್ ಕೊಟ್ಟರೂ ಖುಷಿಯಿಂದ ಹಾಡಿ ಪೋಸ್ಟ್ ಮಾಡುವ ಎಲ್ಲ ಸದಸ್ಯರಿಗೂ ನಲ್ಮೆಯ ವಂದನೆಗಳು. ನೂರಾರು ಪೋಸ್ಟ್ಗಳನ್ನು ತುಂಬ ಸಹನೆಯಿಂದ ಪರಿಶೀಲಿಸಿ ಜಯಶಾಲಿಗಳನ್ನು ಆರಿಸಿಕೊಟ್ಟ ನಮ್ಮ 6 ಜನ ತೀರ್ಪುಗಾರರಿಗೆ ಕಲಾ ಚಾವಡಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಕಲಾ ಸಂಭ್ರಮದಲ್ಲಿ ಭಾಗಿಯಾಗಿ ನಮ್ಮ ಮುಖ್ಯ ಅತಿಥಿಗಳಾದ ಗಾಯಕರು, ನಿರೂಪಕರು ಆದ ಡಾಕ್ಟರ್ ಹೇಮಪ್ರಸಾದ್ ಅವರಿಗೂ ಹಾಗೂ ಮನೋನ್ಮಣಿ ಅವರಿಗೂ ತುಂಬು ಹೃದಯದ ವಂದನೆಗಳು. ಕಲಾ ಸರಸ್ವತಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮೊಂದಿಗೆ ಭಾಗಿಯಾಗಲು ಬಂದು ನಮ್ಮ ಕಲಾ ಚಾವಡಿಯ 3ನೇ ಹುಟ್ಟುಹಬ್ಬದ ಸಂಭ್ರಮವನ್ನು ಇನ್ನೂ ಹೆಚ್ಚು ಮುಂಬರುವಂತೆ ಪ್ರೋತ್ಸಾಹ ನುಡಿಗಳಿತ್ತ ಎಲ್ಲ ಮುಖಹೊತ್ತಿಗೆಯ ಅಡ್ಮಿನ್ಗಳಿಗೆ ನಮ್ಮ ತುಂಬು ಹೃದಯದ ವಂದನೆಗಳು. ವಂದನಾರ್ಪಣೆ ಜವಾಬ್ದಾರಿಯನ್ನು ಹೊತ್ಕೊಂಡೆ ಹೇಗೆ ಯಾರಿಗೆ ವಂದನೆ ಹೇಳಬೇಕಂತ ಗೊತ್ತಾಗಲಿಲ್ಲ. ಆದರೆ ಮೊದಲೇ ಆಗಲಿ ಕೊನೆ ಆಗಲಿ ಒಬ್ಬರಿಗೆ ನಾನು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಅವ್ರು ಬೈದರೂ ಚಿಂತೆ ಇಲ್ಲ. ಕಲಾ ಸೇವೆಗೆಂದೇ ಅಡಿಯಾಗಿ ಮುಡುಪಾಗಿ ನಿಂತ ಇಬ್ಬರು ದಂಪತಿಗಳು, ಶ್ರೀ ಬದ್ರಿನಾಥ್ ಭಾವ, ಅಕ್ಕ ಭಾವ ಅಂತ ನಾವೆಲ್ಲರೂ ಕರಿತೀವಿ. ಭಾವ ಅವರಿಗೆ ತುಂಬು ಹೃದಯದ ವಂದನೆಗಳು. ಹಾಗೂ ಶ್ರೀಮತಿ ಚಂದ್ರಿಕಾ ಅಕ್ಕ ಅವರಿಗೆ ನಮ್ಮೆಲ್ಲರ ನಲ್ಮೆಯ ಮತ್ತೊಮ್ಮೆ ಮಗದೊಮ್ಮೆ ಹರಿದಾಸ ಹಬ್ಬ ಜೊತೆಗೆ ಹರಿದಾಸ ಮಹೋತ್ಸವ ಮತ್ತು ಕಲಾ ಸರಸ್ವತಿಯ ಸೇವೆಯನ್ನು ಒದಗಿಸಿಕೊಟ್ಟ ಚಂದ್ರಿಕಾ ಅಕ್ಕರಿಗೆ ತುಂಬು ಹೃದಯದ ವಂದನೆಗಳು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಲ್ಲರೂ ಭಾರ ಸ್ವೀಕರಿಸಿ ಹೋಗಬೇಕಾಗಿ ವಿನಂತಿ.